निर्मत्योग्रभवार्णवे निजमनोभीष्टं दिशामीति यः सम्यज्ञापयितुं करेण विलसन् मन्थानमन्येन च रम्यं दामददन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोऽस्तु कृष्णप्रभुः। नमस्ते प्राणेश प्रणतविभवायावनिमगाः नमः स्वामिन् रामप्रियतमहनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदर्शनो जय जय। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्। मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। हरिः ओं। श्यामं रवीन्द्रमितदीदितिकान्तियुक्तं ज्ञानं शरं च ददतं प्रियया समेतं स्वात्मस्वरूपम् अमितं हनुमन्मुखेषु सन्दर्शयन्तमजितं स्मरतोर्गिर्भिः। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवं। श्रीगुरुभ्यो नमः। हरि ओಂ। ಕ್ಷೇತ್ರಾಧಿಪತಿಯಾದ ಗೋಪಾಲಕೃಷ್ಣದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮನಗಳನ್ನು ಅರ್ಪಣೆ ಮಾಡುತ್ತಾ ಇಂದಿನ ರಾಮಾಯಣ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯಲಕ್ಷ್ಮಿಯನ್ನು ತ್ಯಾಗ ಮಾಡಿ ಸೀತಾ ಲಕ್ಷ್ಮಣ ಸಮೇತನಾಗಿ ಕಾಡಿಗೆ ಹೊರಟಿದ್ದಾನೆ. ರಾಮನ ಚಿಂತನೆಯನ್ನು ಮಾಡುತ್ತಾ ದಶರಥ ಕೂಡ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾನೆ. ಭರತ ಸೋದರ ಮಾವನ ಮನೆಯಲ್ಲಿ ಇದ್ದವ ವಸಿಷ್ಠರ ಆದೇಶದ ಮೇರೆಗೆ ಅಯೋಧ್ಯೆಗೆ ಬಂದವನಾಗಿ ಅಪ್ಪನ ಕ್ರಿಯಾಕಲಾಪಗಳನ್ನೆಲ್ಲ ಮಾಡಿದ. ಕೈಕೇಯಿಯ ಮೂಲಕ ಎಲ್ಲ ವಿಷಯವನ್ನು ತಿಳಿದುಕೊಂಡ. ಒಂದಷ್ಟು ಕೈಕೇಯಿಯನ್ನು ಜರೆದ. ತನಗೆ ಬಂದಂತಹ ರಾಜ್ಯಲಕ್ಷ್ಮಿಯನ್ನು ತಾನೂ ಕೂಡ ತ್ಯಾಗ ಮಾಡಿ ರಾಮನನ್ನು ಕರೆದುಕೊಂಡು ಬರೋಣ ಅಂತ ಕಾಡಿಗೆ ಹೊರಟ. ಎಷ್ಟು ಮಾತ್ರಕ್ಕೂ ರಾಮ ಬರುವುದಿಲ್ಲ ಅಂತ ಹೇಳಿದಾಗ
ತಾನೇ ಅಯೋಧ್ಯೆಯಿಂದ ತೆಗೆದುಕೊಂಡು ಹೋದಂತಹ ಸುವರ್ಣ ಪಾದುಕೆಗಳನ್ನು ಮೇಲೆ ರಾಮ ನಿಲ್ಲು, ಅದರ ಸ್ಪರ್ಶವನ್ನು ಮಾಡು, ನಿನ್ನ ಪಾದದ ಧೂಳಿ ಅದರಲ್ಲಿ ಬೀಳಲಿ, ಅದನ್ನು ತೆಗೆದುಕೊಂಡು ಹೋಗಿ ಪಾದುಕಾ ಪಟ್ಟಾಭಿಷೇಕವನ್ನು ಮಾಡಿ ನಿನ್ನ ಅಡಿಯಾಳಾಗಿ ಅಯೋಧ್ಯೆಯಲ್ಲಿ ನೋಡಿಕೊಳ್ಳುತ್ತೇನೆ ಅಂತ ಪಾದುಕಾ ಪಟ್ಟಾಭಿಷೇಕವನ್ನು ಮಾಡಿದ. ರಾಮ ಚಿತ್ರಕೂಟಕ್ಕೆ ಹೋದವ, ಅಲ್ಲಿ ಶೂರ್ಪಣಖಿಯ ಪ್ರವೇಶ ಆಯಿತು. ರಾಮನ ಮೇಲೆ ಬಯಕೆಯಿಂದ ಸೀತೆಯ ಮೇಲೆಗೆ ಎರಗಿದಂತಹ ಶೂರ್ಪಣಖಿಯನ್ನು ರಾಮ ಲಕ್ಷ್ಮಣರಿಬ್ಬರು ಕೂಡ ಕಿವಿಮೂಗುಗಳನ್ನು ಕತ್ತರಿಸಿದ್ರು. ಖರನಿಗೆ ವಿಷಯ ಗೊತ್ತಾಯಿತು. 14 ಮಂದಿ ರಾಕ್ಷಸರು ಬಂದರು, ಅವರನ್ನು ರಾಮ ಸಂಹಾರ ಮಾಡಿದ. ಮತ್ತೆ ಪುನಃ ಖರ, ದೂಷಣ, ತ್ರಿಶಿರ ಮೊದಲಾದ 14,000 ರಾಕ್ಷಸರು ಬಂದರು. ಅವರನ್ನೆಲ್ಲ ರಾಮ ಅರ್ಧಾಧಿಕ ಮುಹೂರ್ತೇನ 1.5 ಮುಹೂರ್ತದಲ್ಲಿ ಎಲ್ಲರನ್ನು ಸಂಹಾರ ಮಾಡಿ ತಾನು ಸಾಕ್ಷಾತ್ ನಾರಾಯಣನೇ ಅಂತ ಲೋಕಕ್ಕೆ ತಿಳಿಸಿಕೊಟ್ಟ. ಶೂರ್ಪಣಖಿ ಮತ್ತು ಅಕಂಪನನಿಂದ ವಿಷಯವನ್ನು ತಿಳಿದಂತಹ ರಾವಣ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಅದಕ್ಕೆ ಸಹಾಯವನ್ನು ಮಾರೀಚನ ಮೂಲಕ ಯಾಚಿಸಿದ. ಮಾಯಾಜಿಂಕೆಯ ರೂಪದಲ್ಲಿ ಸೀತೆಯ ಎದುರುಗಡೆ ಮಾರೀಚ ಬಂದಿದ್ದಾನೆ. ಆ ಮಾಯಾಜಿಂಕೆ ನನಗೆ ಬೇಕು ಅಂತ ಸೀತೆ ಹಠ ಮಾಡಿದಾಗ ರಾಮ ಅದನ್ನು ತರುವುದಕ್ಕೋಸ್ಕರ ಅದರ ಹಿಂದೆ ಹೋದ. ಆ ಜಿಂಕೆಗೆ ಬಾಣ ಬಿಟ್ಟಾಗ ಅದು ಮಾರೀಚನಾಗಿ ಹಾ ಲಕ್ಷ್ಮಣ, ಹಾ ಸೀತಾ ಅಂತ ರಾಮನ ಧ್ವನಿಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿತು. ಸೀತೆಗೆ ಸಂಶಯ ಬಂತು, ಲಕ್ಷ್ಮಣನನ್ನು ಹೇಗಾದರೂ ಮಾಡಿ ಅಲ್ಲಿಂದ ಕಳಿಸಿದ್ದಾಳೆ. ಆ ಸಮಯದಲ್ಲಿಯೇ ರಾವಣ ಭಿಕ್ಷು ವೇಷವನ್ನು ಧರಿಸಿ ಅಲ್ಲಿಗೆ ಬಂದು ಮತ್ತು ತನ್ನ ನಿಜವಾದ ಸ್ವರೂಪವನ್ನು ಪ್ರಕಟಗೊಳಿಸಿ ಸೀತೆಯನ್ನು ಕರೆದುಕೊಂಡು ಹೋದ. ಸೀತಾಪಹರಣ ಆಯಿತು. ಸೀತೆಯನ್ನು ಕರೆಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಜಟಾಯು ನೋಡಿದ. ಜಟಾಯು ಅಂದರೆ ಒಂದು ಪಕ್ಷಿ. ಕಶ್ಯಪರ ಮಡದಿ ಕದ್ರುವಿನಲ್ಲಿ ಎಲ್ಲ ನಾಗಗಳು ಹುಟ್ಟಿದರೆ ಇನ್ನೊಬ್ಬಳು ಪತ್ನಿ ವಿನತೆಯಲ್ಲಿ ಪಕ್ಷಿಗಳು ಹುಟ್ಟುತ್ತಾರೆ. ಒಬ್ಬ ಗರುಡ, ಇನ್ನೊಬ್ಬ ಅರುಣ ಅಂತ. ಗರುಡ ವಿಷ್ಣುವಿಗೆ ವಾಹನನಾದ, ಅರುಣ ಸೂರ್ಯನಿಗೆ ಸಾರಥಿಯಾದ. ಅಂತಹ ಅರುಣನಿಗೆ ಶೇನಿ ಅಂತ ಒಬ್ಬಳು ಹೆಂಡತಿ. ಆ ಶೇನಿ ಎಂಬ ಹೆಂಡತಿಯಲ್ಲಿ ಹುಟ್ಟಿದವರೇ ಇಬ್ಬರು, ಜಟಾಯು ಮತ್ತು ಸಂಪಾತಿ. ಈ ಜಟಾಯು ರಾವಣ ಸೀತೆಯನ್ನು ಅಪಹರಣ ಮಾಡುವುದನ್ನು ನೋಡಿದ. ಸೀತೆ ವಿಲಾಪ ಮಾಡ್ತಾ ಇದ್ದಾಳೆ, ರಾಮ 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 ಅಂತ ಕೂಗುತ್ತಾ ಇದ್ದಾಳೆ. ಈ ದೃಶ್ಯ ಕಣ್ಣಿಗೆ ಬಿತ್ತು. ವೃದ್ಧ ಅವಸ್ಥೆಯಲ್ಲಿ ಇದ್ದರೂ ಕೂಡ ನನ್ನಿಂದ ಆದ ಸಹಾಯವನ್ನು ನಾನು ಮಾಡಬೇಕು, ಆಗುವಂತಹ ಅನ್ಯಾಯವನ್ನು ಏನಾದರೂ ಮಾಡಿ ಪ್ರತಿಭಟನೆ ಮಾಡಬೇಕು ಅಂತ ಯುದ್ಧಕ್ಕೆ ನಿಂತ. ರಾವಣನಿಗೂ ಮತ್ತು ಜಟಾಯುವಿಗೂ ಯುದ್ಧ ಆಯಿತು. ರಾವಣ ಜಟಾಯುವಿನ ರೆಕ್ಕೆಗಳನ್ನು, 2 ರೆಕ್ಕೆಯನ್ನು ಕೂಡ ಕತ್ತರಿಸಿದ, ಕಾಲುಗಳನ್ನು ತುಂಡರಿಸಿದ. ನೆತ್ತರನ್ನು ಸುರಿಸಿಕೊಂಡು ಜಟಾಯು ಕೆಳಗೆ ದೊಪ್ಪನೆ ಅಂತ ಬಿದ್ದ. ರಾವಣ ಸೀತೆಯನ್ನು ಕರೆಕೊಂಡು ಲಂಕೆಗೆ ಪ್ರವೇಶ ಮಾಡಿದ. ಅಶೋಕವನದಲ್ಲಿ ಒಂದು ಶಿಂಶಪ ಅಂತ ಒಂದು ವೃಕ್ಷದ ಬುಡದಲ್ಲಿ ಸೀತೆಯನ್ನು ಇರಿಸಿದ್ದಾನೆ. ಕಣ್ಣೆತ್ತಿಯೂ ಕೂಡ
ಸೀತೆ ರಾವಣನನ್ನು ನೋಡುತ್ತಾ ಇದ್ದಿಲ್ಲ. ಈ ಕಡೆ ರಾಮ ಇನ್ನೇನು ಜಿಂಕೆಯನ್ನು ಸಾಯಿಸಿ ಆಯಿತು, ಮಾರೀಚ ಸತ್ತಿದ್ದಾನೆ. ಸೀತೆಯ ಬಳಿಗೆ ಹೋಗ್ತೇನೆ ಅಂತ ಹೊರಡುವಾಗ ಲಕ್ಷ್ಮಣ ಬಂದಿದ್ದಾನೆ. ಲಕ್ಷ್ಮಣನಿಗೆ ರಾಮ ಕೇಳಿದ, ಸೀತೆಯನ್ನು ಯಾಕೆ ಬಿಟ್ಟು ಬಂದಿ? ನನ್ನ ಆಜ್ಞೆ ಇತ್ತಲ್ಲವೇ? ನಿನ್ನೆ ಆಜ್ಞೆ ಇತ್ತು ಸರಿ, ಆದರೆ ಸೀತಾಮಾತೆಯ ಕಠೋರವಾದ ನುಡಿಯನ್ನು ಕೇಳಿ ಅಲ್ಲಿ ನಿಲ್ಲಲಿಲ್ಲ ನಾನು. ನಿನ್ನ ಆಜ್ಞೆಯನ್ನು ಮೀರಿದ್ರೂ ತೊಂದರೆ ಇಲ್ಲ, ಅಂತಹ ಮಾತನ್ನು ಕೇಳಲಾರೆ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ. ತಪ್ಪಾಯಿತು ಅಂತ ಬೇಡಿಕೊಂಡ. ಇಬ್ಬರೂ ಕೂಡ ಬಂದು ನೋಡ್ತಾರೆ, ಸೀತಾದೇವಿ ಎಲ್ಲಿದ್ದಾಳೆ ಅಂತ ಅನ್ವೇಷಣೆಯನ್ನು ಮಾಡುತ್ತಾ 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 ಎಲ್ಲ ಗಿಡ ಮರಗಳನ್ನೆಲ್ಲ ಕೇಳುತ್ತಾ ರಾಮಚಂದ್ರ ಬರುತ್ತಾ ಇದ್ದಾನೆ. ಬರುವಾಗ ದಾರಿಯಲ್ಲಿ ನರಳುತ್ತಾ ಬಿದ್ದಂತಹ ಜಟಾಯುವನ್ನು ನೋಡಿದ. ಬಳಿಗೆ ಹೋಗಿ ಕೇಳುತ್ತಾನೆ, ಏನಾಯಿತು? ಇಲ್ಲ, ನಿನ್ನ ಪತ್ನಿಯನ್ನ ರಾವಣ ಅಪಹರಣ ಮಾಡಿಕೊಂಡು ಹೋಗ್ತಾ ಇದ್ದ, ಅದನ್ನು ನೋಡಿ ನಾನು ಪ್ರತಿಭಟಿಸಿದೆ. ನನ್ನ ರೆಕ್ಕೆ ಕಾಲುಗಳನ್ನು ಕತ್ತರಿಸಿದ್ದಾನೆ. ರಾಮನಿಗೆ ವಿಷಯ ಎಲ್ಲ ಗೊತ್ತಾಯಿತು. ಜಟಾಯುವ ಮೇಲೆ ಅಷ್ಟು ಕರುಣೆ, ರಾಮನ ಮೇಲೆ ಅಷ್ಟೇ ಪ್ರೀತಿ ಭಕ್ತಿ ಜಟಾಯುವಿಗೆ. ಎಷ್ಟು ಜಟಾಯು ರಾಮನ ಮೇಲೆ ಭಕ್ತಿಯನ್ನು ಮಾಡಿದ್ದಾನೋ, ಪ್ರೀತಿಯನ್ನು ತೋರಿಸಿದ್ದಾನೋ, ಅದಕ್ಕಿಂತ ಹೆಚ್ಚು ಕರುಣೆಯನ್ನು ರಾಮ ಜಟಾಯುವಿನ ಮೇಲೆ ತೋರಿಸಿದ್ದಾನೆ. ಆ ಕೂಡಲೇ ಲಕ್ಷ್ಮಣನಿಗೆ ಆದೇಶ ಮಾಡಿದ, ಈ ಜಟಾಯು ನನ್ನ ಮುಂದೆಯೇ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ, ಏನೆಲ್ಲ ವಿಷಯ ಇದೆ ಎಲ್ಲ ವಿಷಯವನ್ನು ಹೇಳಿ ಪ್ರಾಣ ತ್ಯಾಗ ಮಾಡಿದ. ಈ ಜಟಾಯುವಿಗೆ ಸಂಸ್ಕಾರವನ್ನು ಮಾಡಬೇಕು. ಕೂಡಲೇ ಸೌಮಿತ್ರೆ ಹರ ಕಾಷ್ಟಾನಿ, ಕಟ್ಟಿಗೆಯನ್ನು ತೆಗೆದುಕೊಂಡು ಬಾ, ನಿರ್ಮತಿಷ್ಯಾಮಿ ಪಾವಕಂ, ಆ ಕಟ್ಟಿಗೆಯನ್ನು ಜೋಡಿಸಿ ಮತಿಸಿ ಅಗ್ನಿಯನ್ನು ತಯಾರು ಮಾಡ್ತೇನೆ, ಆ ಅಗ್ನಿಯಲ್ಲಿ ಈ ಜಟಾಯುವಿಗೆ ಸಂಸ್ಕಾರವನ್ನು ಮಾಡುತ್ತೇನೆ ಅಂತ ಗೋದಾವರಿಯ ತೀರದಲ್ಲಿ ಜಟಾಯುವಿಗೆ ಸಂಸ್ಕಾರ ಮಾಡಿದ. ಇಂತಹ ಜಟಾಯುವಿನ ಮೇಲೆ ರಾಮನಿಗೆ ಕರುಣೆ. ಪಕ್ಷಿ ಅಂತ ಹೇಳಿ ಸುಮ್ಮನೆ ಹಾಗೆ ಬಿಟ್ಟು ಹೋಗಿಲ್ಲ ರಾಮ, ಆ ಪಕ್ಷಿಗೂ ಕೂಡ ಸಂಸ್ಕಾರವನ್ನು ಮಾಡಿದ. ಅಂತಹ ಪ್ರಾಣಿ ವತ್ಸಲನಾದಂತಹ ರಾಮಚಂದ್ರ ಮುಂದೆ ಪ್ರಯಾಣವನ್ನು ಮಾಡಿದ. ಹೋಗ್ತಾ ಇರುವಾಗ ಸಿಕ್ಕಿದವನೇ ಕಬಂದ ಅಂತ ಒಬ್ಬ ರಾಕ್ಷಸ. ಆ ಕಬಂದನಿಗೆ ತಲೆಯೇ ಇದ್ದಿಲ್ಲ. ಇಂದ್ರ ವಜ್ರಾಯುಧದಿಂದ ತಲೆಗೆ ದೊಡ್ಡ ಒಂದು ಏಟನ್ನು ಕೊಟ್ಟಿದ್ದ. ಆ ತಲೆ ಹೊಟ್ಟೆಯ ಒಳಗೆ ಹೋಗಿ ಸೇರಿಬಿಟ್ಟಿತ್ತು. ರುಂಡವೇ ಇಲ್ಲ, ಕೇವಲ ಮುಂಡ ಮಾತ್ರ. ಹೊಟ್ಟೆಯಲ್ಲೇ ಒಂದು ರಂಧ್ರವನ್ನು ಮಾಡಿ ನೋಡ್ಲಿಕ್ಕಾಗಿ ಅದರಲ್ಲಿ ನೋಡ್ತಾ ಇದ್ದ. ಆದರೆ ಕೈಗಳು ಮಾತ್ರ ಅವನಿಗೆ ಒಂದು ವರ ಇತ್ತು, ಎಷ್ಟು ದೂರ ಬೇಕಾದರೂ ಅದು ಹೋಗ್ತಾ ಇತ್ತು. ತನ್ನ ಬಾಹುಗಳಿಂದ ರಾಮ ಲಕ್ಷ್ಮಣರನ್ನು ಸೆಳೆದುಕೊಂಡಂತೆ. ಒಂದು ಕೈಯಿಂದ ರಾಮನನ್ನ, ಇನ್ನೊಂದು ಕೈಯಿಂದ ಲಕ್ಷ್ಮಣನನ್ನು ಎತ್ತಿಕೊಂಡ. ಲಕ್ಷ್ಮಣ ಭಯಭೀತನಾದ. ರಾಮ ಹೇಳ್ತಾನೆ, ಹೆದರಬೇಕಾದ ಅವಶ್ಯಕತೆ ಇಲ್ಲ, ನೀನು ಒಂದು ಕೈಯನ್ನು ಕತ್ತರಿಸು, ನಾನು ಒಂದು ಕೈಯನ್ನು ಕತ್ತರಿಸ್ತೇನೆ ಅಂತ ಕೈಯನ್ನು ಕತ್ತರಿಸಿದಾಗ ರಾಮನ ಆ ಸ್ಪರ್ಶದಿಂದ ಅವನಿಗೆ ಆ ರಾಕ್ಷಸತ್ವ ಹೋಯಿತು, ಗಂಧರ್ವನಾಗಿ ಬಿಟ್ಟ. ನಿಜವಾಗಿಯೂ ಗಂಧರ್ವ. ಶಾಪದ ಪ್ರಯುಕ್ತ ರಾಕ್ಷಸನ ಜನ್ಮ ಬಂದಿತ್ತು. ಗಂಧರ್ವ ಹೇಳಿದ, ರಾಮ ನೀನು ಯಾಕೆ ಬಂದಿದ್ದಿ ಅಂತ ನನಗೆ ಗೊತ್ತಿದೆ. ನಿನ್ನ ಆಗಮನದಿಂದ, ನಿನ್ನ ಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆ ಆಗಿದೆ. ನಿನ್ನ ಪತ್ನಿಯನ್ನ ರಾವಣ ಅಪಹರಣ ಮಾಡಿದ್ದಾನೆ.
ಸ್ವಲ್ಪ ಮುಂದೆ ಹೋಗು, ಅಲ್ಲಿ ಪಂಪಾ ಸರೋವರ ಇದೆ, ಅಲ್ಲಿಯೇ ಮತಂಗ ಋಷಿಗಳ ಆಶ್ರಮ ಇದೆ, ಋಷ್ಯಮುಖ ಪರ್ವತ ಇದೆ, ಅಲ್ಲಿ ಸುಗ್ರೀವ ವಾಸ ಮಾಡ್ತಾ ಇದ್ದಾನೆ. ಸುಗ್ರೀವನಿಂದ ನಿನಗೆ ಏನಾದರೂ ಸಹಾಯ ಆದೀತು, ಅಲ್ಲಿಗೆ ಹೋಗು ಅಂತ ಇಷ್ಟು ರಾಮನಿಗೆ ಹೇಳಿದ. ಆಯಿತು ಅಂತ ರಾಮ ಮುಂದೆ ಪ್ರಯಾಣ ಬೆಳೆಸಿದ್ದಾನೆ. ಪಂಪಾ ಸರೋವರದ ಬಳಿ ಬಂದಿದ್ದಾನೆ. ಅಲ್ಲಿಯೇ ಮತಂಗ ಋಷಿಗಳ ಆಶ್ರಮ. ಅಲ್ಲಿ ಎಷ್ಟೋ ದಿನಗಳಿಂದ ರಾಮನಿಗಾಗಿ ಕಾಯ್ತಾ ಇರುವವಳು ಒಬ್ಬಳು ಇದ್ಳು. ಅವಳೇ ಶಬರಿ. ರಾಮನ ದಾರಿಯನ್ನು ಕಾಯ್ತಾ ಇದ್ಳು. ಅವಳು ಕೂಡ ಅಪ್ಸರಾ ಸ್ತ್ರೀ. ಶಚಿ, ಇಂದ್ರನ ಪತ್ನಿಯಾದಂಥ ಶಚಿಯನ್ನೇ ಮೀರಿಸುವ ಒಂದು ಪ್ರಯತ್ನವನ್ನು ಆ ಅಪ್ಸರಾ ಸ್ತ್ರೀ ಮಾಡಿದ್ರಿಂದ ಶಾಪಕ್ಕೆ ಗುರಿಯಾಗಿ ಬೇಡರ ಜನ್ಮದಲ್ಲಿ ಬಂದಳು. ಅಂತಹ ಶಬರಿ ಅವಳಿಗೆ ಯಾರೋ ಹೇಳಿದ್ರು ಅಂತೆ ಮಹಾತ್ಮರು, ತೈಶ್ಚಾಹಂ ಉಕ್ತ ಧರ್ಮಜ್ಞೆ ಮಹಾಭಾಗ್ಯೈ ಮಹರ್ಷಿಭಿ ಆಗಮಿಷ್ಯತಿ ತೇ ರಾಮ. ಮಹರ್ಷಿಗಳು ಹೇಳಿದ್ರು, ರಾಮ ಎಂದಾದರೂ ಬಂದೇ ಬರ್ತಾನೆ, ನಿನ್ನನ್ನು ಅನುಗ್ರಹ ಮಾಡ್ತಾನೆ ಅಂತ ಆ ಮಹರ್ಷಿಗಳು ಹೇಳಿದ್ರು. ಮಹರ್ಷಿಗಳ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಟವಳಾಗಿ ಶಬರಿ ಕಾಯುತ್ತಾ ಇದ್ಲು. ರಾಮ ಬಂದ ಕೂಡಲೇ ಬಹಳ ಸಂತೋಷ ಆಯಿತು. ರಾಮನ ಪಾದಕ್ಕೆ ಎರಗಿದ್ದಾಳೆ, ಭಕ್ತಿಯನ್ನು ಅರ್ಪಣೆ ಮಾಡಿದ್ದಾಳೆ. ರಾಮ ಕೂಡಲೇ ಕೇಳಿದನು, ಕಚ್ಚಿತ್ತೇ ನಿರ್ಜಿತಾ ವಿಘ್ನಾಃ, ಕಚ್ಚಿತ್ತೇ ವರ್ಧತೆ ತಪಃ, ಕಚ್ಚಿತ್ತೇ ನಿಯತಃ ಕೋಪ ಆಹಾರಶ್ಚ ತಪೋಧನೆ. ರಾಮ ಕೇಳಿದ್ದೇ, ನಿನ್ನ ತಪಸ್ಸು ಎಲ್ಲಿವರೆಗೆ ಬಂತು? ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಕಚ್ಚಿತ್ತೇ ನಿರ್ಜಿತಾ ವಿಘ್ನಾಃ, ತಪಸ್ಸಿಗೆ ಬರುವಂಥ ವಿಘ್ನಗಳೆಲ್ಲ ನಿವೃತ್ತಿ ಆಗಿದೆ ಅಲ್ವಾ? ಕೋಪವನ್ನೆಲ್ಲ ಶಮನ ಮಾಡಿಕೊಂಡು ಚೆನ್ನಾಗಿ ತಪಸ್ಸು ಮಾಡ್ತಾ ಇದ್ದೀಯಲ್ವಾ? ಚೆನ್ನಾಗಿ ಆಹಾರವನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ದೀಯಲ್ವಾ ಅಂತ ರಾಮ ಶಬರಿಯನ್ನು ಕೇಳಿದ. ಎಲ್ಲಕ್ಕೂ ಹೌದು ಅಂತ ಉತ್ತರ ಕೊಟ್ಟು ಹಣ್ಣು ಹಂಪಲುಗಳನ್ನೆಲ್ಲ ರಾಮನಿಗೆ ಆ ಶಬರಿ ಸಮರ್ಪಣೆ ಮಾಡಿದ್ದು. ರಾಮ ಅದನ್ನು ಸ್ವೀಕಾರ ಮಾಡಿದ. ಗಜರಾಜ ಕೊಟ್ಟಂತಹ ಪುಷ್ಪವನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದಾನೋ ಅದೇ ರೀತಿಯಾಗಿ ಭಕ್ತೆಯಾದಂತಹ ಶಬರಿ ಕೊಟ್ಟಂತಹ ಹಣ್ಣು ಹಂಪಲುಗಳನ್ನೆಲ್ಲ ರಾಮ ಸ್ವೀಕಾರ ಮಾಡಿದ. ರಾಮ ನೋಡುವಂಥದ್ದು ಏನು ಅಂದರೆ ಕೇವಲ ಭಕ್ತಿ ಮಾತ್ರ. ಬೆಸ್ತರ ಒಡೆಯ ಗುಹನಿಗೆ ಅನುಗ್ರಹ ಮಾಡಿದ್ದಾನೆ. ಪಕ್ಷಿಗಳ ರಾಜ ಜಟಾಯುವನ್ನು ಅನುಗ್ರಹಿಸಿದ್ದಾನೆ. ಬೇಡರ ಜಾತಿಯಲ್ಲಿ ಬಂದಂತಹ ಶಬರಿಯನ್ನು ಕೂಡ ಅನುಗ್ರಹ ಮಾಡಿದ್ದಾನೆ. ಯಾಕೆ ಅನುಗ್ರಹ ಮಾಡಿದ್ದಾನೆ? ರಾಮ ಕೇವಲ ಭಕ್ತಿಯನ್ನು ಮಾತ್ರ ನೋಡಿ ಅನುಗ್ರಹ ಮಾಡಿದ್ದಾನೆ. ಅಲ್ಲಿಂದ ಮುಂದೆ ಶಬರಿಯನ್ನು ಅನುಗ್ರಹಿಸಿ ಪ್ರಯಾಣ ಮಾಡಿದ್ದಾನೆ. ಋಷ್ಯಮುಖದ ಪರ್ವತದ ಹತ್ತಿರಕ್ಕೆ ಬಂದಿದ್ದಾನೆ. ಋಷ್ಯಮುಖ ಪರ್ವತದಲ್ಲಿ ಹನುಮಂತ ವಾಸ ಮಾಡುತ್ತಾ ಇದ್ದಾನೆ. ಸುಗ್ರೀವನ ಬಳಿಯಲ್ಲಿ ಇದ್ದ. ಸುಗ್ರೀವನಿಗೆ ದೂತನಾಗಿ ಅಲ್ಲಿ. ಸುಗ್ರೀವ ದೂರದಿಂದ ನೋಡಿದ, ರಾಮ ಬರ್ತಾ ಇದ್ದಾನೆ. ಯಾರು ಅಂತ ಗೊತ್ತಿಲ್ಲ. ವಾಲಿಯ ಕಡೆಯವರು ಅಂತ ತಿಳ್ಕೊಂಡ. ಹನುಮಂತನನ್ನು ಕರೆದ. ಹನುಮಂತ, ಹೋಗಿ ಯಾರು ಅಂತ ವಿಚಾರಿಸಿಕೊಂಡು ಬಾ. ವಾಲಿಯ ಕಡೆಯವರು ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಹನುಮಂತ ಹೊರಟು ನಿಂತ. ರಾಮನ ಬಳಿಗೆ ಬಂದು ರಾಮನಿಗೆ ನಮಸ್ಕಾರ ಮಾಡಿದ. ರಾಮನ ಬಳಿಯಲ್ಲಿ ಬಹಳಷ್ಟು ಮಾತನಾಡಿದ. ನಾನು ಯಾರು? ತನ್ನ ಜನ್ಮ ವೃತ್ತಾಂತವನ್ನೆಲ್ಲ ಹೇಳಿದ. ಮೇರು ಪರ್ವತದಲ್ಲಿ ಕಪಿರಾಜನಾದಂತಹ ಕೇಸರಿ ಅಂತ ಒಬ್ಬ ವಾಸ ಮಾಡುತ್ತಾ ಇದ್ದ. ಅವನಿಗೆ ಹೆಂಡತಿ ಅಂಜನಾದೇವಿ. ಅಲ್ಲಿ ಒಂದು ಘಟನೆ ನಡೀತು. ಭರದ್ವಾಜರು ಸ್ನಾನಕ್ಕಾಗಿ ಹೋಗ್ತಾ ಇರುವಾಗ
ಒಂದು ಮದಭರಿತವಾದಂಥ ಆನೆ ಅವರನ್ನು ಓಡಿಸಿಕೊಂಡು ಬರ್ತಾ ಇದೆ. ಇದನ್ನು ಕೇಸರಿ ನೋಡಿದ. ಕೂಡಲೇ ಹೋಗಿ ಮದಭರಿತವಾದಂಥ ಆನೆಯನ್ನೇ ಮದಿಸಿದ. ಭರದ್ವಾಜರಿಗೆ ಬಹಳ ಸಂತೋಷ ಆಯಿತು. ಕೇಸರಿ, ಏನು ಹೊರಬೇಕು ಕೇಳು ಅಂತ ಹೇಳಿದ್ರು. ಕೇಸರಿ ಕೇಳಿದ, ಬಹಳ ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಿಲ್ಲ ನನಗೆ, ಮಕ್ಕಳಾಗುವಂತೆ ಅನುಗ್ರಹ ಮಾಡಿ. ಅದೂ ಎಂತಹ ಮಗ ಬೇಕು? ನಾರಾಯಣ ಬಿಟ್ಟರೆ ಲಕ್ಷ್ಮಿ, ನಂತರದ ಸ್ಥಾನವೇ ಅವನಿಗೆ ಇರಬೇಕು. ಅಂತಹ ಒಬ್ಬ ಮಗನನ್ನ ನನಗೆ ಅನುಗ್ರಹಿಸಿ ಅಂತ ಹೇಳಿದಾಗ ಭರದ್ವಾಜರು ತಥಾಸ್ತು ಅಂತ ಹೇಳಿದ್ರು. ಒಂದು ದಿನ ಕೇಸರಿಯ ಪತ್ನಿ ಅಂಗನಾದೇವಿ ಉದ್ಯಾನವನದಲ್ಲಿ ವಿಹಾರ ಮಾಡುತ್ತಾ ಇರುವಾಗ ಅಲ್ಲಿಗೆ ಪವಮಾನ ಬಂದ. ಪವಮಾನನನ್ನು ನೋಡಿ, ಮುಖ್ಯ ಪ್ರಾಣನನ್ನು ನೋಡಿ ಸ್ವಲ್ಪ ನಾಚಿ ನೀರಾಗ್ತಾಳೆ. ಅದೇ ಸಂದರ್ಭದಲ್ಲಿ ಆ ಪವಮಾನ ತನ್ನ ಸನ್ನಿಧಾನವನ್ನು ಅವಳ ಗರ್ಭದಲ್ಲಿ ಇಟ್ಟ. ಸ್ವಲ್ಪವೇ ಸಮಯದಲ್ಲಿ ಒಂದು ಮಗು ಜನಿಸಿತು. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಕಾಲದಲ್ಲಿ ಜನಿಸಿದಂತಹ ಮಗು ಚೆನ್ನಾಗಿ ಬೆಳೀತಾ ಇದೆ. ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಬಂದಿದೆ. ಮಗು ಹಸಿವೆ ಹಸಿವೆ ಅಂತ ಅಳುತ್ತಾ ಇದೆ. ಅಂಜನಾದೇವಿ ಹಣ್ಣನ್ನ ತರುತ್ತೇನೆ ಅಂತ ಹೊರಗೆ ಹೋಗಿದ್ದಾಳೆ. ಈ ಮಗು ಕೂಡಲೇ ಆಕಾಶಕ್ಕೆ ನೆಗೆಯಿತು. ಕೆಂಪಾದ ಸೂರ್ಯ ಕಾಣುತ್ತಾ ಇದ್ದ. ಸೂರ್ಯನನ್ನ ಹಿಡಿಬೇಕು ಅಂತ ರಾಹು ಬರ್ತಾ ಇದ್ದ. ಆ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ ಇತ್ತು ಅಂತ. ಸೂರ್ಯನನ್ನ ನುಂಗಬೇಕು ಅಂತ ಬಂದವ ರಾಹು. ಈ ಮಗು ಕೂಡ ಬರ್ತಾ ಇದೆ. ತನ್ನ ಆಹಾರವನ್ನು ಈ ಮಗು ಎಲ್ಲಿ ಕಬಳಿಸ್ತದೋ ಅಂತ ಇಂದ್ರನನ್ನ ಬೇಡಿಕೊಂಡ ರಾಹು. ದುಷ್ಟರ ಸಂಪರ್ಕ, ರಾಹುವಿನ ಸಂಪರ್ಕ ಇಂದ್ರನಿಗೆ ಆಯಿತು. ಅವ ವಜ್ರಾಯುಧವನ್ನು ತೆಗೆದುಕೊಂಡು ಆ ಮಗುವಿನ ಗಲ್ಲಕ್ಕೆ ಹೊಡೆದ. ಜೋರಾಗಿ ಹೊಡೆದ. ಆ ಮಗು ತೊಪ್ಪನೆ ಅಂತ ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಮುಖ್ಯ ಪ್ರಾಣನೇ ಬಂದು ಆ ಮಗುವನ್ನು ಹಿಡಿದುಕೊಂಡ. ಕೋಪ ಬಂದವರಂತೆ ನಟಿಸಿದ. ಇಡೀ ಜಗತ್ತು ನಿಶ್ಚೇಷ್ಟವಾಯಿತು. ಎಲ್ಲರ ಉಸಿರಾಟವೇ ನಿಂತು ಹೋಯಿತು. ಮುಖ್ಯ ಪ್ರಾಣ ನಿಶ್ಚೇಷ್ಟನಾದರೆ ಜಗತ್ತೇ ನಿಲ್ಲಬೇಕಾದ ಪ್ರಸಂಗ. ಇಂದ್ರನಿಗೆ ಗೊತ್ತಾಯಿತು. ಬ್ರಹ್ಮದೇವರ ಬಳಿಗೆ ಹೋಗಿ ಕರ್ಕೊಂಡು ಬಂದ. ಬ್ರಹ್ಮದೇವರು, ದೇವತೆಗಳು ಎಲ್ಲ ಬಂದು ಸಮಾಧಾನಗೊಳಿಸಿದ್ದರು. ಮುಖ್ಯ ಪ್ರಾಣ ಮತ್ತೆ ಕೋಪ ಶಮನವನ್ನು ಮಾಡಿಕೊಂಡ. ಜಗತ್ತು ಮತ್ತೆ ಚೆನ್ನಾಗಿ ನಡೀತಾ ಇದೆ. ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಯಿತು. ಆ ಮಗುವಿಗೆ ತಾನೇ ಒಂದು ಹೆಸರು ಇಟ್ಟ. ಹನುಮಾನ್ ಅಂತ ಹೆಸರು ಇಟ್ಟ. ಯಾಕೆ ಆ ಹೆಸರನ್ನ ಇಟ್ಟ? ಹನು ಅಂದರೆ ಗಲ್ಲ. ಚೆನ್ನಾಗಿ ಸುಂದರವಾಗಿ ಇರುವಂತಹ ಗಲ್ಲ ಇರುವಂತವ ಇವ ಅಂತ ಹನುಮಾನ್ ಅಂತ ಹೆಸರಿಟ್ಟ. ಯಾಕೆ? ವಜ್ರಾಯುಧದಿಂದ ಪೆಟ್ಟು ಕೊಟ್ಟಿದ್ದಾನೆ ಅಲ್ವಾ? ಏನು ಆಗಲಿಲ್ವಾ? ಏನೂ ಆಗಿಲ್ಲ. ಭಂಗೇ ಪ್ರಸಕ್ತೆ ಪಿನ ಭಂಗಮಾಪ. ಅಷ್ಟು ಜೋರಾಗಿ ವಜ್ರಾಯುಧದಿಂದ ಪೆಟ್ಟನ್ನು ಕೊಟ್ಟರೂ ಆ ಗಲ್ಲಕ್ಕೆ ಸ್ವಲ್ಪವೂ ಆಘಾತ ಆಗಿಲ್ಲ. ಆದ್ದರಿಂದಲೇ ಅಷ್ಟು ಸುಂದರವಾದಂತಹ ಹನು ಗಲ್ಲ ಇದೆ. ಆದ್ದರಿಂದ ಅಂತಹ ಗಲ್ಲವುಳ್ಳವ ಹನುಮಾನ್ ಅಂತ ಹೆಸರು ಬಂತು. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಇಷ್ಟೇ ಅರ್ಥ ಅಲ್ಲ. ಹನು ಶಬ್ದ ಜ್ಞಾನವಾಚಿ. ಹನು ಶಬ್ದಕ್ಕೆ ಜ್ಞಾನ ಅಂತ ಹೆಸರು ಇದೆ. ಆದ್ದರಿಂದ ಮಹಾಜ್ಞಾನಿ ಅಂತ ಅರ್ಥ.
ತನ್ನ ಚರಿತ್ರೆಯನ್ನೆಲ್ಲ ಹನುಮಂತ ರಾಮನ ಬಳಿ ಹೇಳಿಕೊಂಡ. ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನನ್ನು ಯಾರು ಕಳಿಸಿದ್ದು, ಇದೆಲ್ಲವನ್ನು ಕೂಡ ಹೇಳಿಕೊಂಡ. ಮಾತೆಲ್ಲ ಮುಗಿಸಿ ಆಯಿತು. ಲಕ್ಷ್ಮಣನ ಬಳಿ ರಾಮ ಹನುಮಂತನ ಬಗ್ಗೆ ಪ್ರಶಂಸೆ ಮಾಡ್ತಾ ಇದ್ದಾನೆ. ನಾನರಿಕು ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಎಷ್ಟು ಚೆನ್ನಾಗಿ ಮಾತನಾಡಿದ್ದಾನೆ ಈ ಹನುಮಂತ. ಒಂದೇ ಒಂದು ವ್ಯಾಕರಣದ ತಪ್ಪು ಇಲ್ಲ. ಇಂತಹ ಮಾತನ್ನು ಆಡಬೇಕಾದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲವನ್ನು ಅಧ್ಯಯನ ಮಾಡಿರಬೇಕು. ಇಲ್ಲದೇ ಇದ್ದರೆ ಇಷ್ಟು ಶುದ್ಧವಾದ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ನೂನಂ ವ್ಯಾಕರಣಂ ಕೃಷ್ಣಂ. ಚೆನ್ನಾಗಿ ವ್ಯಾಕರಣವನ್ನು ಇವ ಅಧ್ಯಯನ ಮಾಡಿದ್ದಾನೆ. ಅನೇನ ಬಹುಧಾ ಶ್ರುತಂ. ಎಲ್ಲ ವೇದವನ್ನು ಕೂಡ ಅಧ್ಯಯನ ಮಾಡಿದ್ದಾನೆ. ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಇಷ್ಟು ವ್ಯವಹಾರ ಮಾಡಿದ ನನ್ನ ಬಳಿ, ಇಷ್ಟು ಮಾತನಾಡಿದ. ನ ಕಿಂಚಿತ್ ಅಪಶಬ್ದಿತಂ. ಒಂದೇ ಒಂದು ಅಪಶಬ್ದ ಬಂದಿಲ್ಲ. ರಾಮ ಮಾಡಿದ ಪ್ರಶಂಸೆ ಹನುಮಂತನಿಗೆ. ಇದೇ ಸೂರ್ಯನ ಮುಂದೆ ಸೂರ್ಯನಿಗೆ ಅಭಿಮುಖವಾಗಿ ತಾನು ಹಿಂದೆ 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 ಹೋಗ್ತಾ ಸೂರ್ಯನಾರಾಯಣನಿಂದಲೇ ಇಡೀ ವ್ಯಾಕರಣವನ್ನು ಅಧ್ಯಯನ ಮಾಡಿದವ ಈ ಹನುಮಂತ. ಅದೇ ಸೂರ್ಯನಾರಾಯಣನಿಂದ ಇಡೀ ವೇದವನ್ನು ಅಧ್ಯಯನ ಮಾಡಿದ್ದಾನೆ ಹನುಮಂತ. ಆದ್ದರಿಂದಲೇ ಇಷ್ಟು ಚೆನ್ನಾಗಿ ಮಾತನಾಡಿದ್ದಾನೆ. ರಾಮಚಂದ್ರ ಲಕ್ಷ್ಮಣನ ಮುಂದೆ ಹನುಮಂತನನ್ನು ಪ್ರಶಂಸೆ ಮಾಡಿದ. ಹನುಮಂತ ಹೇಳಿದ, ರಾಮ ಕರ್ಕೊಂಡು ಹೋಗ್ತೇನೆ. ಆಯಿತು ಅಂತ ಹೇಳಿದಾಗ ಹೆಗಲ ಮೇಲೆ ಕೂಡಿಸಿಕೊಂಡ. ಒಂದು ಹೆಗಲ ಮೇಲೆ ರಾಮನನ್ನ, ಇನ್ನೊಂದು ಹೆಗಲ ಮೇಲೆ ಲಕ್ಷ್ಮಣನನ್ನು ಕೂಡಿಸಿಕೊಂಡು ಋಷ್ಯಮುಖ ಪರ್ವತಕ್ಕೆ ಸುಗ್ರೀವನ ಬಳಿಗೆ ಬಂದಿದ್ದಾನೆ. ಸುಗ್ರೀವನಿಗೆ ಹೇಳಿದ, ಅಯೋಧ್ಯಾಧಿಪತಿಯಾದಂತಹ ರಾಮಚಂದ್ರ ಇವ, ಅವನ ತಮ್ಮನೇ ಇವ ಲಕ್ಷ್ಮಣ. ಸುಗ್ರೀವ ಕೂಡಲೇ ಕಾಲಿಗೆ ಎರಗಿದ್ದಾನೆ. ರಾಮ, ನನ್ನನ್ನು ರಕ್ಷಣೆ ಮಾಡು. ತನ್ನ ಪರಿಸ್ಥಿತಿಯನ್ನೆಲ್ಲ ಹೇಳಿದ. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ. ನನ್ನ ಅಣ್ಣನಾದಂತಹ ವಾಲಿ ನನ್ನನ್ನು ರಾಜ್ಯದಿಂದ ಹೊರಗಟ್ಟಿದ್ದಾನೆ. ನಾನು ಏನಾದರೂ ಈ ಋಷ್ಯಮುಖ ಪರ್ವತವನ್ನು ಬಿಟ್ಟು ಹೋದರೆ ನನ್ನನ್ನು ಮುಗಿಸ್ತಾನೆ. ನನ್ನ ಪತ್ನಿಯಾದ ರುಮೆಯನ್ನ ಕೂಡ ಬಲಾತ್ಕರಿಸಿದ್ದಾನೆ. ಅವನನ್ನು ಸಂಹಾರ ಮಾಡಬೇಕು ರಾಮ, ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದನು. ರಾಮನು ಹೇಳಿದ್ದಾನೆ, ನಾನೂ ಕೂಡ ಪತ್ನಿಯನ್ನು ಕಳ್ಕೊಂಡಿದ್ದೇನೆ. ನನ್ನ ಪತ್ನಿಯನ್ನು ರಾವಣ ಅಪಹರಣ ಮಾಡಿದ್ದಾನೆ. ನೀನು ನನಗೆ ಸಹಾಯವನ್ನು ಮಾಡಿದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹೀಗೆ ಪರಸ್ಪರ ಸಖ್ಯ ಬೆಳೀತು. ಹನುಮಂತನೇ ಮಧ್ಯದಲ್ಲಿ ನಿಂತು ಒಂದು ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಸುತ್ತುವರಿಸಿ ಸಖ್ಯವನ್ನು ಗಟ್ಟಿ ಮಾಡಿಸಿದ್ದಾನೆ. ರಾಮ ಕೇಳಿದ ಸುಗ್ರೀವನಲ್ಲಿ, ನನಗೆ ನೀನು ಸಹಾಯ ಮಾಡಬೇಕು. ನಿನ್ನ ಬಳಿ ಕಪಿ ಸೈನ್ಯ ಇದೆ, ಅದನ್ನೆಲ್ಲ ತೆಗೆದುಕೊಂಡು ಬಂದು ನನಗೂ ಕೂಡ ಸಹಾಯ ಮಾಡಿದ್ದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಎಂತಹ ಮಾತು ರಾಮನದ್ದು. ಕಿಂ ತಸ್ಯ ಶತ್ರುಹನನೆ ಕಪಯ ಸಹಾಯ. ಶತ್ರುಹನನಕ್ಕಾಗಿ ರಾಮನಿಗೆ ಕಪಿಗಳ ಸಹಾಯ ಬೇಕೇ? ಖಂಡಿತ ಬೇಡ. ಯಾಕೆ ಬೇಡ? ಯತ್ ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀರಬ್ಜದಶ್ಚ ಗಿರಿಶಃ ಸಹಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತಿ ಕಿಂ ತಸ್ಯ ಶತ್ರುಹನನೆ ಕಪಯ ಸಹಾಯ. ರಮಾ ಬ್ರಹ್ಮಾದಿಗಳೆಲ್ಲ ಸೇರಿಕೊಂಡು ಯಾರ ಪಾದ ಧೂಳಿಯನ್ನು ತನ್ನ ಶಿರಸ್ಸಿನ ಮೇಲೆ ಧರಿಸಿಕೊಳ್ಳುತ್ತಾರೋ ಅಂತಹ ಸರ್ವೋತ್ತಮನಾದಂತಹ ಸರ್ವೇಶ್ವರನಾದಂತಹ ಆ ರಾಮನ ಅವನ ವಿಶೇಷವಾದಂತಹ ಸಹಾಯ ಮಾಡಲಿಕ್ಕೆ ಕಪಿಗಳು ಏನು ಸಮರ್ಥರಾಗ್ತಾರೆ.
ಯಾಕೆ ಬೇಕು ರಾಮನಿಗೆ ಕಪಿಗಳ ಸಹಾಯ? ಆದರೂ ರಾಮ ಕಪಿಗಳ ಸಹಾಯವನ್ನು ಬಯಸ್ತಾ ಇದ್ದಾನೆ. ಯಾಕೆ? ನರೇಶು ಜಾತಃ ನರವತ್ ಪ್ರವೃತ್ತಿ. ರಾಮನಾಗಿ ಅವತಾರ ಮಾಡಿದ ಮೇಲೆ, ಮನುಷ್ಯನಾಗಿ ಮಾನವನಾಗಿ ಅವತಾರ ಮಾಡಿದ ಮೇಲೆ ಮಾನವನಂತೆ ನಡೆಸಬೇಕಲ್ಲವೇ? ಆದ್ದರಿಂದಲೇ ಸುಗ್ರೀವನ ಬಳಿ ಕಪಿ ಸಹಾಯವನ್ನು ರಾಮ ಕೇಳಿದ. ಸುಗ್ರೀವ ಹೇಳುತ್ತಾನೆ, ರಾಮನನ್ನು ಸಂಹಾರ ಮಾಡಬೇಕು. ರಾಮ, ನಿನ್ನ ಬಲ ಪರೀಕ್ಷೆಯನ್ನು ನಾನು ಮಾಡುತ್ತೇನೆ. ಇಬ್ಬರು ದೈತ್ಯರು ಇದ್ದರು. ಒಬ್ಬ ಮಾಯಾವಿ, ಇನ್ನೊಬ್ಬ ದುಂದುಬಿ ಅಂತ. ಇಬ್ಬರು ಕೂಡ ಅಣ್ಣ ತಮ್ಮಂದಿರೇ. ಇಬ್ಬರು ದೈತ್ಯರನ್ನು ಕೂಡ ಸಂಹಾರ ಮಾಡಿದವ ವಾಲಿ, ಮಹಾಪರಾಕ್ರಮಶಾಲಿಯವ. ಮಾಯಾವಿಗೆ ಯುದ್ಧ ಮಾಡುವ ಬಯಕೆ. ವರುಣನ ಬಳಿಗೆ ಹೋದ, ನನ್ನ ಬಳಿ ಯುದ್ಧಕ್ಕೆ ಬಾ. ವರುಣ ನನ್ನಿಂದ ಸಾಧ್ಯ ಇಲ್ಲ, ಹಿಮವತ್ ಪರ್ವತನ ಬಳಿಗೆ ಹೋಗು. ಹಿಮವಂತನ ಬಳಿಗೆ ಹೋದ. ಮಾಯಾವಿಯ ಬಳಿಯಲ್ಲಿ ಹೇಳ್ತಾನೆ ಹಿಮವತ್ ಪರ್ವತ, ನನ್ನಿಂದಲೂ ನಿನ್ನ ಒಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಯುದ್ಧದ ಬಯಕೆ ಕಾಮನೆ ಇದ್ದರೆ ಕಿಷ್ಕಿಂಧೆಯಲ್ಲಿ ಋಕ್ಷಶಿರನ ಮಗ ವಾಲಿ ಇದ್ದಾನೆ, ಅವನ ಜೊತೆಗೆ ಯುದ್ಧ ಮಾಡು. ಇಷ್ಟು ಹೇಳಿದ್ದೇ ತಡ ಕಿಷ್ಕಿಂಧೆಗೆ ಹೋದ. ವಾಲಿಯನ್ನು ಯುದ್ಧಕ್ಕೆ ಕರೆದ. ವಾಲಿಗೆ ಯುದ್ಧ ಅಂದರೆ ಎಲ್ಲಿಲ್ಲದ ಖುಷಿ. ಕೂಡಲೇ ಹೊರಟ ಸುಗ್ರೀವ, ಬಾ ನನ್ನ ಒಟ್ಟಿಗೆ ಬಾ. ನೀನು ಯುದ್ಧಕ್ಕೆ ಸಹಾಯ ಮಾಡೋದು ಬೇಕಾಗಿಲ್ಲ, ಕೇವಲ ನನ್ನ ಒಟ್ಟಿಗೆ ಇರು ಸಾಕು ಅಂತ ಹೇಳಿ ಸುಗ್ರೀವನನ್ನು ಕರ್ಕೊಂಡು ವಾಲಿ ಈ ಮಾಯಾವಿಯ ಜೊತೆಯಲ್ಲಿ ಯುದ್ಧಕ್ಕೆ ಹೋದ. ಮಾಯಾವಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದ. ಯುದ್ಧ ಆಯಿತು. ಅವರಿಬ್ಬರಿಗೂ ಕೂಡ ಯುದ್ಧ ನಡೀತಾ ಇದೆ. ಸುಗ್ರೀವ ಮಾತ್ರ ಗುಹೆಯ ದ್ವಾರದಲ್ಲಿಯೇ ನಿಂತಿದ್ದಾನೆ. 1, 2, 3, 4, 12 ತಿಂಗಳ ಯುದ್ಧ ಆಯಿತು. ವಾಲಿ ಹೊರಗೇ ಬಂದಿಲ್ಲ. ಹೊರಗೆ ಮಾತ್ರ ನೆತ್ತರಿನ ಹರಿವು ಕಾಣುತ್ತಾ ಇದೆ. ವಾಲಿಯ ಕೆಲವೊಂದು ಶಬ್ದ ಕೇಳುತ್ತಾ ಇದೆ, ಧ್ವನಿ ಕೇಳುತ್ತಾ ಇದೆ. ವಾಲಿಗೆ ಏನೋ ತೊಂದರೆ ಆಗಿರಬೇಕು ಅಂತ ತಿಳ್ಕೊಂಡ. ಮಾಯಾವಿ ವಾಲಿಯನ್ನು ಮುಗಿಸಿದ್ದಾನೆ, ಹೊರಗೆ ಬಂದರೆ ನನ್ನನ್ನು ಮುಗಿಸ್ತಾನೆ ಅಂತ ತಿಳ್ಕೊಂಡ. ದೊಡ್ಡ ಒಂದು ಬಂಡೆಕಲ್ಲನ್ನು ಆ ಗುಹೆಗೆ ಬಾಗಿಲನ್ನಾಗಿ ಮಾಡಿ ಬಂದ. ಕಿಷ್ಕಿಂಧೆಗೆ ಬಂದವನೇ ಅರಾಜಕತೆ ಇತ್ತು ಅಲ್ಲಿ. ಸುಗ್ರೀವ ಬಂದ, ವಾಲಿ ಬಂದಿಲ್ಲ. ವಿಷಯವನ್ನೆಲ್ಲ ಸುಗ್ರೀವ ಹೇಳಿದ. ಆಗ ಕಪಿಗಳೆಲ್ಲ ಸೇರಿಕೊಂಡು ಸುಗ್ರೀವನನ್ನೇ ರಾಜನನ್ನಾಗಿ ಮಾಡಿದ್ದರು. ಸುಗ್ರೀವ ತನ್ನ ಪತ್ನಿಯಾದಂಥ ರುಮೆಯನ್ನು, ವಾಲಿಯ ಪತ್ನಿಯಾದ ತಾರೆಯನ್ನು ಇಬ್ಬರನ್ನ ಕೂಡಿಸಿಕೊಂಡು ಸಿಂಹಾಸನದಲ್ಲಿ ಇದ್ದಾನೆ. ಆಗ ವಾಲಿ ಬಂದೇ ಎಲ್ಲಿಲ್ಲದ ಸಿಟ್ಟಿನಿಂದ ವಾಲಿ ಬಂದಿದ್ದಾನೆ. ಸಿಟ್ಟಿನಿಂದ ಕೂಡಿದಂತಹ ವಾಲಿಯನ್ನು ಸುಗ್ರೀವ ನೋಡಿದ. ಕೂಡಲೇ ಓಡಿ ಹೋಗಿ ಕಾಲಿಗೆ ಬಿದ್ದ. ಅಣ್ಣ, ನನ್ನಿಂದ ತಪ್ಪಾಯಿತು, ನೀನು ಬರುವುದಿಲ್ಲ ಅಂತ ಹೇಳಿ ನಾನು ಗುಹೆಗೆ ದೊಡ್ಡ ಬಂಡೆಕಲ್ಲನ್ನು ಬಾಗಿಲನ್ನಾಗಿ ಮಾಡಿ ಬಂದಿದ್ದೆ. ಇಲ್ಲಿ ನನ್ನನ್ನು ರಾಜನನ್ನಾಗಿ ಮಾಡಿದ್ರು, ನೀನು ಬಂದಿದ್ದೀಯಲ್ಲ, ಸಂತೋಷ ಆಯಿತು, ನೀನೇ ಸಿಂಹಾಸನವನ್ನು ಏರು ಅಂತ ಬೇಡಿಕೊಂಡು. ವಾಲಿ ಇದು ಯಾವ ಮಾತನ್ನು ಕೂಡ ಕೇಳಲಿಲ್ಲ. ಸರಿಯಾಗಿ ಹೊಡೆದ ಅಂತ ಗುದ್ದಿದ. ಯುದ್ಧ ಪ್ರಾರಂಭ ಆಯಿತು. ಸುಗ್ರೀವನಿಗೆ ಏನು ಮಾಡಲು ಸಾಧ್ಯ ಆಗಲಿಲ್ಲ. ಓಡಿ ಹೋಗಿ ಋಷ್ಯಮುಖ ಪರ್ವತದಲ್ಲಿ ವಾಸವನ್ನು ಮಾಡಿದ. ವಾಲಿ ಋಷ್ಯಮುಖ ಪರ್ವತಕ್ಕೆ ಬರ್ತಾ ಇದ್ದರು. ಅದು ಜಾಗ ಕ್ಷೇಮವಾದ ಜಾಗ ಅಂತ ಅಲ್ಲಿ ಕೂತಿದ್ದಾನೆ. ಈ ಕಥೆಯನ್ನೆಲ್ಲ ಹೇಳಿದ. ಅವನ ತಮ್ಮನೇ ದುಂದುಬಿ. ಆ ದುಂದುಬಿ ಅವನನ್ನು ಕೂಡ ವಾಲಿ ಸಂಹಾರ ಮಾಡಿದ್ದಾನೆ. ಅವನೊಟ್ಟಿಗೆ ಯುದ್ಧವನ್ನು ಮಾಡಿ ಆ ದುಂದುಬಿಯ ಶರೀರವನ್ನು 1 ಯೋಜನ ದೂರಕ್ಕೆ ಎಸೆದು ಬಿಟ್ಟಿದ್ದಾರೆ.
ಸಾಮರ್ಥ್ಯ, ದೊಡ್ಡ ಶರೀರ ಅದು. ಸುಗ್ರೀವ ಹೇಳ್ತಾನೆ, ನನ್ನ ಅಣ್ಣ ಈ ದುಂದುಬಿಯ ಸಂಹಾರವನ್ನು ಮಾಡಿ ಈ ಶರೀರವನ್ನು 1 ಯೋಜನ ದೂರಕ್ಕೆ ಎಸೆದಿದ್ದಾನೆ. ರಾಮ, ನೋಡು, ಅದೇ ಶರೀರ ಇದು. ಈ ಶರೀರವನ್ನು ನೀನೇನಾದರೂ 1 ಯೋಜನ ದೂರಕ್ಕೆ ಎಸೆದರೆ ನಿನಗೆ ವಾಲಿಯನ್ನು ಕೊಲ್ಲುವ ಸಾಮರ್ಥ್ಯ ಇದೆ ಅಂತ ಅರ್ಥ. ರಾಮ ಆಯಿತು ಅಂತ ಹೇಳಿದ. ತನ್ನ ಹೆಬ್ಬೆರಳಿನಿಂದ ಸ್ಪರ್ಶ ಮಾಡಿದ. ಸ್ಪರ್ಶ ಅಂದರೆ ಸಂಸ್ಪರ್ಶ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಗಟ್ಟಿಯಾಗಿ ಸ್ಪರ್ಶ ಮಾಡಿದ್ದು ಅಲ್ಲ, ಬೇಕೋ ಬೇಡವೋ ಅಂತ ಕೇವಲ ಸುಮ್ಮನೆ ತಾಗಿಸಿದ. ಅಷ್ಟಕ್ಕೆ ಆ ದುಂದುಬಿಯ ಶರೀರ 100 ಯೋಜನ ದೂರಕ್ಕೆ ಹೋಗಿ ಬಿತ್ತು ಅಂತ. ವಾಲಿ ಎಸೆದದ್ದು 1 ಯೋಜನ ದೂರ, ರಾಮ ಸ್ಪರ್ಶ ಮಾಡಿದಾಗ ಅದು ಹೋಗಿ ಬಿದ್ದದ್ದು 100 ಯೋಜನ ದೂರಕ್ಕೆ. ಸುಗ್ರೀವನಿಗೆ ಒಮ್ಮೆ ಖುಷಿ ಆಯಿತು, ಮತ್ತೆ ಸಂಶಯ ಬಂತು. ವಾಲಿ ಎಸೆಯುವಾಗ ರಕ್ತ ಮಾಂಸಗಳಿಂದ ಕೂಡಿದ ಶರೀರ, ಅದು ಬಹಳ ಭಾರವಾಗಿರ್ತಿತ್ತು. ಈಗ ಸುಮಾರು ದಿವಸ ಆಗಿಬಿಟ್ಟಿದೆ, ಕೇವಲ ಅಸ್ಥಿಪಂಜರ ಇದೆ ಅಷ್ಟೇ, ಅಷ್ಟು ಭಾರ ಇರಲಿಕ್ಕೆ ಇಲ್ಲ. ಅದು ಸಾಕಾಗುವುದಿಲ್ಲ ರಾಮ, ಮಹಾ ಕೆಲಸ ಅಲ್ಲ ಇದು. ಇನ್ನೊಂದು ಹೇಳ್ತೇನೆ ಅಂತ ಹೇಳಿ, 7 ತಾಳ ವೃಕ್ಷಗಳು ಇವೆ, ಬಹಳ ಎತ್ತರವಾಗಿ ಬೆಳೆದಿದೆ. ಇದರದ್ದು ಎಲೆಯನ್ನು ಉದುರಿಸಲಿಕ್ಕೆ ವಾಲಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಬಹಳ ಹೊತ್ತು ಅಲಬಾಡಿಸಿದಾಗ 1 2 ಎಲೆ ಉದುರುತ್ತಾ ಇತ್ತು, ಅಷ್ಟು ಗಟ್ಟಿಯಾದ ಮರಗಳು. ಈ ವೃಕ್ಷಗಳನ್ನು ನೀನು ಭೇದಿಸಿದಿ ಅಂತ ಆದರೆ ನಿನಗೆ ವಾಲಿಯನ್ನು ಕೊಲ್ಲುವ ಸಾಮರ್ಥ್ಯ ಇದೆ ಅಂತ ಲೆಕ್ಕ ಅಂತ ಹೇಳಿ ರಾಮ ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಆ ವೃಕ್ಷಗಳು ಕೂಡ ಒಂದರ ಹಿಂದೆ ಒಂದು ನೇರವಾಗಿ ಇದ್ದಿಲ್ಲ. ಒಮ್ಮೆಲೇ ಅದನ್ನು ಭೇದಿಸಬೇಕು ಅಂತ ಅಂತಹ ಮರವನ್ನು ರಾಮ ಬಾಣವನ್ನು ಹೂಡಿ ಒಂದೇ ಸಮನೆ ಭೇದಿಸಿದ. ಆ ಬಾಣ ಈ 7 ಮರವನ್ನು ಭೇದಿಸಿ ಬೀಳಿಸಿ ಮತ್ತೆ ಪಾತಾಳಕ್ಕೆ ಹೋಗಿ ಅಲ್ಲಿ ಇರುವ ರಾಕ್ಷಸರು ದೈತ್ಯರ ಸಂಹಾರವನ್ನು ಮಾಡಿ ಮತ್ತೆ ಅದೇ ಬಾಣ ರಾಮನ ಬತ್ತಳಿಕೆಗೆ ಬಂದು ಕೂತಿದೆ. ಎಂತಹ ಅದ್ಭುತವಾದಂತಹ ಪರಾಕ್ರಮ ರಾಮನದ್ದು. ಆ 7 ತಾಳ ವೃಕ್ಷಗಳು ಕೂಡ ದೈತ್ಯರು. ಬ್ರಹ್ಮದೇವರಿಂದ ಅವಧ್ಯತ್ವ ವರವನ್ನು ಪಡೆದುಕೊಂಡು ಮರಗಳಾಗಿ ಇದ್ದು, ಅಷ್ಟು ಗಟ್ಟಿಯಾದ ಮರ. ವಾಲಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಎಲೆಯನ್ನು ಕೂಡ ಉದುರಿಸಲಿಕ್ಕೆ ಆಗ್ತಾ ಇದ್ದಿಲ್ಲ. ಅಂತಹ ಮರವನ್ನು ರಾಮ ಛೇದಿಸಿದ, ಭೇದಿಸಿದ. ಸುಗ್ರೀವನಿಗೆ ಸಂಶಯ ಎಲ್ಲ ಪರಿಹಾರ ಆಗಿ ಹೋಯಿತು. ಹೊರಟ ರಾಮ, ನಾನು ಇನ್ನು ಹೊರಡುತ್ತೇನೆ, ವಾಲಿಯ ಜೊತೆಗೆ ಯುದ್ಧವನ್ನು ಮಾಡ್ತೇನೆ, ನಿನ್ನ ಸಹಾಯ ಬೇಕು. ರಾಮ ಹೇಳಿದ, ನೀವಿಬ್ಬರು ಯುದ್ಧವನ್ನು ಮಾಡಿ, ನಾನು ಮರೆಯಲ್ಲಿ ನಿಂತು ವಾಲಿಯನ್ನು ಕೊಲ್ಲುತ್ತೇನೆ ಅಂತ ಹೇಳಿ. ರಾಮನ ಮಾತಿನಲ್ಲಿ ವಿಶ್ವಾಸವನ್ನು ಇಟ್ಟಂತಹ ಸುಗ್ರೀವ ಕಿಷ್ಕಿಂಧೆಗೆ ಹೋಗಿ ವಾಲಿಯನ್ನು ಜೋರಾಗಿ ಕರೆದ. ಬಾ ಅಣ್ಣ ಯುದ್ಧಕ್ಕೆ. ವಾಲಿಗೆ ಯುದ್ಧ ಅಂದರೆ ಎಲ್ಲಿಲ್ಲದ ಸಂತಸ. ಸುಗ್ರೀವ ಬೇರೆ ಕರೀತಾ ಇದ್ದಾನೆ. ಮೊದಲೇ ಸುಗ್ರೀವನ ಮೇಲೆ ಸಿಟ್ಟು, ಆವಾಗಲೇ ಮುಗಿಸಬೇಕು ಅಂದುಕೊಂಡಿದ್ದ. ಆದರೆ ಋಷ್ಯಮುಖ ಪರ್ವತಕ್ಕೆ ಹೋಗಿಬಿಟ್ಟಿದ್ದ. ವಾಲಿ ಆ ಪರ್ವತಕ್ಕೆ ಹೋಗುವಾಗ ಇಲ್ಲ. ವಾಲಿ ಆ ದುಂದುಬಿಯ ಶರೀರವನ್ನು 1 ಯೋಜನ ದೂರಕ್ಕೆ ಎಸೆದಾಗ ಅಗತಾನೆ ಸತ್ತಂತಹ ದುಂದುಬಿಯ ಶರೀರದಿಂದ ರಕ್ತ ಬೀಳುತ್ತಾ ಇತ್ತು. ಆ ರಕ್ತ ಹನಿ ಮತಂಗ ಋಷಿಗಳ ಆಶ್ರಮದ ಮೇಲೆ ಬಿದ್ದಿತ್ತು, ಋಷ್ಯಮುಖ ಪರ್ವತದ ಮೇಲೆ ಬಿದ್ದಿತ್ತು. ಈ
ಆಶ್ರಮವನ್ನ ಪರ್ವತವನ್ನು ಮಲಿನ ಮಾಡಿದವರು ಈ ಜಾಗಕ್ಕೆ ಬಂದರೆ ಸಾಯ್ತಾರೆ ಅಂತ ಶಾಪವನ್ನು ಕೊಟ್ಟಿದ್ದರು. ಆ ಕಾರಣದಿಂದ ಋಷಿಮುಖ ಪರ್ವತಕ್ಕೆ ಬರುವ ಹಾಗೆ ಇಲ್ಲ. ಸುಗ್ರೀವ ಅಲ್ಲಿ ಹೋಗಿ ಇದ್ದಾನೆ. ಆದ್ದರಿಂದ ಸುಗ್ರೀವನನ್ನು ಏನು ಮಾಡಲಿಕ್ಕೆ ಆಗಿದ್ದಿಲ್ಲ. ಈಗ ಸುಗ್ರೀವನೇ ಬಂದು ಯುದ್ಧಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಬಹಳ ಸಂತೋಷ ಆಯಿತು. ಪರಸ್ಪರ ಕಾದಾಟವನ್ನು ಮಾಡಿಕೊಂಡು ಜೋರಾಗಿ ಯುದ್ಧ ಆಯಿತು. ವಾಲಿಯಿಂದ ಸಮಾ ಪೆಟ್ಟು ತಿಂದ ರಾಮ. ಬಾಣ ಪ್ರಯೋಗ ಮಾಡಿ ವಾಲಿಯನ್ನು ಸಂಹಾರ ಮಾಡುತ್ತಾನೆ ಅಂತ ಯೋಚನೆಯಲ್ಲಿ ಇದ್ದ, ಮಾಡೇ ಇಲ್ಲ. ಇನ್ನೇನು ಸಾಯ್ತೇನೆ ಅಂತ ಪರಿಸ್ಥಿತಿ ಬಂದು ಓಡಿದ. ಮತ್ತೆ ಋಷ್ಯಮುಖ ಪರ್ವತಕ್ಕೆ ಓಡಿದ. ರಾಮನು ಬಂದ. ರಾಮ ಬಂದಾಗಲೇ ಕೇಳಿದ ಸುಗ್ರೀವ, ರಾಮ, ಅಲ್ಲಿ ಹೋಗಿ ವಾಲಿಯ ಮುಂದೆ ನನ್ನನ್ನು ಸಾಯಿಸುವ ಬದಲು ನೀನು ನನ್ನನ್ನೇ ಕೊಂದು ಬಿಡಬಹುದಿತ್ತಲ್ಲ, ಯಾಕೆ ಸುಳ್ಳು ಹೇಳಿದ್ದಿ? ರಾಮ ಹೇಳುತ್ತಾನೆ, ಇಲ್ಲ, ನೀನು ಮತ್ತು ನಿನ್ನ ಅಣ್ಣ ಇಬ್ಬರೂ ಕೂಡ ಒಂದೇ ಥರ ಇದ್ದೀವಿ. ಇಬ್ಬರನ್ನು ನೋಡಿದರೆ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗುವುದಿಲ್ಲ. ಯಾರಿಗೆ ನಾನು ಬಾಣ ಪ್ರಯೋಗ ಮಾಡಲಿ ಅಂತ ಬಿಟ್ಟೆ. ಇಷ್ಟು ಹೇಳಿದಾಗ ಸುಗ್ರೀವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಏನು ಇದು ಕತೆ? ರಾಮನಿಗೆ ಗೊತ್ತಾಗಲಿಲ್ಲವ ಯಾರು ಸುಗ್ರೀವ ಯಾರು ವಾಲಿ ಅಂತ. ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಯಾಕೆ ರಾಮ ಹೀಗೆ ಮಾಡಿದ? ಲೋಕಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ. ಅಣ್ಣ ತಮ್ಮಂದಿರಲ್ಲಿ ವೈರ ಬರುತ್ತದೆ, ಅದು ದೀರ್ಘಕಾಲ ಇರುವುದಿಲ್ಲ, ಸ್ವಲ್ಪ ಕಾಲ ಇರುತ್ತದೆ ಅಷ್ಟೇ. ಆ ಸ್ವಲ್ಪ ಕಾಲ ಇರುವಾಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾರಾದರೂ ಹೋದರೆ ಅವಶತ್ರು ಆಗಬೇಕು ಅಷ್ಟೇ. ಸ್ವಲ್ಪ ಕಾಲ ಆದಮೇಲೆ ಅಣ್ಣ ತಮ್ಮಂದಿರು ಒಂದೇ ಆಗಿ ಬಿಡುತ್ತಾರೆ. ಅದನ್ನು ಆಚಾರ್ಯರು ತಿಳಿಸ್ತಾರೆ. ದೀರ್ಘ ಸಹೋದರಗತೋ ನ ಭವೇ ದೀರ್ಘ ಕೋಪೋ. ಹೋಗಿದ್ದಾನೆ ಸುಗ್ರೀವ. ಈಗ ಏನಾದರೂ ವಾಲಿಯನ್ನು ಕೊಂದರೆ ಮತ್ತೆ ಅವನಿಗೆ ಪಶ್ಚಾತ್ತಾಪ ಆದೀತು. ರಾಮ ಸ್ವಲ್ಪ ನೋಡಬಹುದಿತ್ತಲ್ಲವೇ? ಇವತ್ತು ಹೇಳದವ ಇನ್ನು ಯಾವಾಗಾದರೂ ಹೇಳಬಹುದು. ಸ್ವಲ್ಪ ರಾಮ ದುಡುಕಿ ಬಿಟ್ಟ. ನಾವಿಬ್ಬರು ಒಂದು ಆಗ್ತಾ ಇದ್ದೆವು ಅಂತ ಮುಂದೆ ಎಲ್ಲಿಯೂ ಕೂಡ ಮಾತು ಬರಬಾರದು ಅಂತ ರಾಮ ದುಡುಕಲಿಲ್ಲ. ಈ ಕಾರಣದಿಂದಲೇ ರಾಮ ಮೊದಲ ಬಾರಿ ವಾಲಿ ಸುಗ್ರೀವರಿಗೆ ಯುದ್ಧ ಆಗುವಾಗ ವಾಲಿಯನ್ನು ಸಂಹಾರ ಮಾಡಿಲ್ಲ. ಸುಗ್ರೀವನ ಮುಂದೆ ಮಾತ್ರ ಹೇಳಿದ, ನಿಮ್ಮಿಬ್ಬರಲ್ಲಿ ಪರಿಚಯವೇ ಯಾರು ಅಂತ ನನಗೆ ಆಗಲಿಲ್ಲ, ಇನ್ನೊಮ್ಮೆ ಯುದ್ಧಕ್ಕೆ ಹೋಗು. ಹನುಮಂತನ ಮೂಲಕವಾಗಿ ಒಂದು ಜಯದ ಮಾಲೆಯನ್ನು ನನಗೆ ಹಾಕಿಸ್ತೇನೆ. ನೀನು ಯಾರು, ವಾಲಿ ಯಾರು ಅಂತ ಗೊತ್ತಾಗ್ತದೆ ಅಂತ ಹೇಳಿ ಹನುಮಂತನ ಮೂಲಕ ಒಂದು ಜಯದ ಮಾಲೆಯನ್ನು ಹಾಕಿಸಿದ. ಮತ್ತೆ ಹೊರಟು ನಿಂತ ಸುಗ್ರೀವ ಜೋರಾಗಿ ಕರೆದ, ಅಣ್ಣ ಯುದ್ಧಕ್ಕೆ ಬಾ. ಯುದ್ಧಕ್ಕೆ ಬಾ ಅಂತ ಕರೆದಾಗ ವಾಲಿಗೆ ಮತ್ತೆ ಖುಷಿಯಾಯಿತು. ಇನ್ನೊಮ್ಮೆ ಬಂದಿದ್ದಾನಲ್ಲ, ಈ ಬಾರಿ ಅಂತೂ ಅವನನ್ನು ಮುಗಿಸಿಯೇ ಬಿಡ್ತೇನೆ ಅಂತ ಹೊರಟ. ಇನ್ನೇನು ಹೊರಡಬೇಕು, ವಾಲಿಯ ಪತ್ನಿ ತಾರೆ ತಡೆದಿದ್ದಾಳೆ. ಆ ತಾರೆ ಒಳ್ಳೆಯ ಮಾತನ್ನು ಹೇಳ್ತಾಳೆ. ಇಷ್ಟು ಪೆಟ್ಟು ತಿಂದವ ಸುಗ್ರೀವ ಮತ್ತೆ ನಿನ್ನನ್ನು ಯುದ್ಧಕ್ಕೆ ಕರೀತಾ ಇದ್ದಾನೆ ಅಂತ ಏನೋ ಒಂದು ಇರಬೇಕು. ಏನೋ ಒಂದು ಕಾರಣ ಇಲ್ಲದೆ ಅವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅಂದುಕೊಂಡ ಹಾಗೆ ರಾಮ ಲಕ್ಷ್ಮಣರು ಬಂದಿದ್ದಾರೆ, ಅವರ ಬೆಂಬಲ ಏನಾದರೂ ಇರಬಹುದು. ವಾಲಿ ಹೇಳ್ತಾನೆ, ರಾಮ ಬಂದರೆ ಬರಲಿ,
ಸಜ್ಜನಿಕೆಯ ಸಾಕಾರ ಮೂರ್ತಿ ರಾಮ. ಅವ ನನಗೇನು ಮಾಡ್ತಾನೆ? ನಾನು ಏನು ಅಪರಾಧ ಮಾಡಿದ್ದೇನೆ? ನಾನು ಹೊರಡುತ್ತೇನೆ ಅಂತ ತಾರೆ ಮತ್ತೆ ಮತ್ತೆ ತಡೆದಿದ್ದಾಳೆ. ಆದರೂ ಹೆಂಡತಿಯ ಮಾತು ನಾನು ಕೇಳುವುದಿಲ್ಲ ಅಂತ ಹೊರಟ. ಸುಮಾರು ದೂರ ಹೋದ ಮೇಲೆ ಮತ್ತೆ ಬುದ್ಧಿವಾದ ಹೇಳಿದ್ರು, ನಿಮ್ಮ ತಮ್ಮ ಅಲ್ಲವೇ ಸುಗ್ರೀವ? ನೀವು ರಾಜನಾದರೆ ಏನು, ಇವರಾದ ಪಟ್ಟವನ್ನು ಅವನಿಗೆ ಕೊಡಿ. ಅವನ ಹೆಂಡತಿಯನ್ನು ಮತ್ತೆ ಹಿಂದಿರುಗಿಸಿ. ಏನು ಹೇಳಿದ್ರು ಕೂಡ ವಾಲಿ ಕೇಳಲಿಲ್ಲ, ಹೊರಟು ಬಿಟ್ಟ. ಸುಗ್ರೀವ ವಾಲಿಗ ಯುದ್ಧ ನಡೀತು. ಮರೆಯಲ್ಲಿ ನಿಂತ ರಾಮ ವಾಲಿಯನ್ನು ಕೊಂದ. ರಾಮ ಬಿಟ್ಟ ಬಾಣ ವಾಲಿಯ ಎದೆಗೆ ಬಡಿತು. ಮೂರ್ಛಿತನಾಗಿ ವಾಲಿ ಕೆಳಗೆ ಬಿದ್ದ. ವಾಲಿ ಬಿದ್ದ ಕೂಡಲೇ ರಾಮ ವಾಲಿಯ ಮುಂದೆ ಬಂದ. ವಾಲಿ ರಾಮನನ್ನು ನೋಡಿದ ಮಾತ್ರಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದ್ದಾನೆ. ನಮಗೆಲ್ಲ ಸಾಮಾನ್ಯ ಈ ಪ್ರಶ್ನೆ ಬರುತ್ತದೆ, ಬಹಳಷ್ಟು ಪ್ರಶ್ನೆಗಳು ಬರ್ತದೆ. ರಾಮ ವಾಲಿಯನ್ನ ಸಂಹಾರ ಮಾಡಿದ್ದ ಸಮಸ್ಯೆ ಬಹಳ ಇದೆ. ಯಾಕೆ ಮರೆಯಲ್ಲಿ ನಿಂತು ಮಾಡಿದ? ವಾಲಿ ರಾಮನಿಗೆ ಮಾಡಿದ ಅಪಚಾರ ಏನು? ಇದೆಲ್ಲ ಪ್ರಶ್ನೆ ಬರುವಂಥದ್ದೇ. ಇದೇ ಪ್ರಶ್ನೆಯನ್ನು ವಾಲಿ ರಾಮನ ಮುಂದೆ ಕೇಳಿದ. ರಾಮ, ನನ್ನನ್ನ ನೀನು ಬಾಣ ಬಿಟ್ಟು ಹೊಡೆದು ಉರುಳಿಸಿದೆಯಲ್ಲ, ನಾನು ನಿನಗೆ ಏನು ಅಪಚಾರವೆಸಗಿದೆ? ಏನು ಮಾಡಿಲ್ಲ ನಿನಗೆ, ಮತ್ತೆ ಯಾಕೆ ನನ್ನನ್ನು ಕೊಂದಿ? ರಾಮ ಹೇಳ್ತಾನೆ, ನನಗೆ ನೀನು ಏನು ಅಪಚಾರ ಮಾಡಿಲ್ಲ, ಆದರೆ ಲೋಕಕ್ಕೆ ಅಪಚಾರ ಮಾಡಿದ್ದೀನಿ. ನಿನ್ನ ಸಹೋದರ, ನಿನ್ನ ತಮ್ಮನಿಗೆ ಅನ್ಯಾಯವನ್ನು ಮಾಡಿದ್ದಿ. ಅವನ ಹೆಂಡತಿಯನ್ನು ಬಲಾತ್ಕಾರ ಮಾಡಿದ್ದಿ. ಮತ್ತೆ ಮತ್ತೆ ಅವನಿಗೆ ಹಿಂಸೆಯನ್ನು ಕೊಡುತ್ತಾ ಇದ್ದಿ. ಯಾರು ತಪ್ಪು ಮಾಡಿದ್ದರೂ ಕೂಡ ನಿಗ್ರಹ ಮಾಡುವಂತಹ, ಶಿಕ್ಷೆ ಮಾಡುವಂತಹ ಅಧಿಕಾರ ನನಗಿದೆ. ಹಿಂದೆಯೇ ಮಾತುಕತೆ ಆಗಿದೆ. ಭರತ, ನೀನು ಅಯೋಧ್ಯೆಯನ್ನು ನೋಡಿಕೋ. ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಎಲ್ಲ ಹೊರಗಿನ ಪ್ರದೇಶಗಳನ್ನು ನಾನು ನೋಡಿಕೊಡುತ್ತೇನೆ. ಆ ಜವಾಬ್ದಾರಿ ನನಗೆ ಇದೆ. ರಾಜನಾದವ ತಪ್ಪು ಮಾಡಿದವರನ್ನು ನಿಗ್ರಹ ಮಾಡಬೇಕು. ರಾಜನಿಗೆ ತಪ್ಪು ಮಾಡಿಲ್ಲ, ರಾಜನಿಗೆ ಯಾರು ಹಿಂಸೆ ಮಾಡಿಲ್ಲ ಅಂತ ಹೇಳಿ ಜನರಿಗೆ ಹಿಂಸೆ ಮಾಡಿದವರನ್ನ ಶಿಕ್ಷೆ ಕೊಡದೆ ಬಿಟ್ಟರೆ ಏನಾಗಿತ್ತು? ಜನಸ್ಥಾನದಲ್ಲಿ ಎಷ್ಟು ದೊಡ್ಡ ದೈತ್ಯರೆಲ್ಲ ಇದ್ದರು, ಸುಬಾಹು, ಮಾರೀಚ. ನನಗೆ ಏನಾದರೂ ಅನ್ಯಾಯ ಮಾಡಿದ್ದಾರೆ ಅವರು? ಇಲ್ಲ. ಋಷಿಮುನಿಗಳಿಗೆ ಅನ್ಯಾಯ ಮಾಡುತ್ತಾ ಇದ್ದರು. ಆದರೂ ನಾನು ಯಾಕೆ ಸಂಹಾರ ಮಾಡಿದೆ? ಲೋಕಕ್ಕೆ ಕಂಟಕರು ಯಾರಾಗಿರುತ್ತಾರೆ, ಯಾರು ಲೋಕದಲ್ಲಿ ತಪ್ಪನ್ನು ಮಾಡಿರುತ್ತಾರೆ, ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ರಾಜನ ಧರ್ಮ. ನೀನು ಅಪಚಾರ ಮಾಡಬೇಕು ಅಂತ ಇಲ್ಲ, ನನಗೇ ಅಪಚಾರ ಮಾಡಬೇಕು ಅಂತ ಇಲ್ಲ. ಯಾರಿಗೂ ಅಪಚಾರ ಮಾಡಿದ್ರು ಅದು ತಪ್ಪು, ಅನ್ಯಾಯ. ಅದನ್ನು ನಾನು ಪ್ರತಿಭಟಿಸಿದೆ. ವಾಲಿ ಮತ್ತೆ ಕೇಳಿದ, ನನ್ನ ಮೈತ್ರಿಯನ್ನೇ ಮಾಡಿಕೊಳ್ಬೋದಿತ್ತಲ್ಲವೇ? ಸುಗ್ರೀವನ ಮೈತ್ರಿ ಯಾಕೆ ಬೇಕಿತ್ತು ನಿನಗೆ? ನನ್ನ ಮೈತ್ರಿ ಅಂತ ಆದರೆ ನನಗೆ ಪರಮ ಮಿತ್ರ ರಾವಣ. ನಿನ್ನ ಕಾರ್ಯ, ಸೀತಾನ್ವೇಷಣೆಯ ಕಾರ್ಯ, ಅದು ಸುಲಭವಾಗಿ ಆಗ್ತಾ ಇತ್ತು. ನಿನಗೆ ಸೀತೆ ಸುಲಭವಾಗಿ ಸಿಕ್ಕಿಬಿಡ್ತಾ ಇತ್ತು. ನನ್ನ ಮೈತ್ರಿ ಮಾಡಬಹುದಿತ್ತಲ್ಲವೇ? ರಾಮ ಹೇಳಿದ, ನಿನ್ನ ಮೈತ್ರಿ ನಾನು ಮಾಡಿಕೊಳ್ಳುವವ ಅಲ್ಲ. ನಿನ್ನ ಮೈತ್ರಿ ಅಪವಿತ್ರವಾದಂತಹ ಮೈತ್ರಿ. ನಿನ್ನ ಮಿತ್ರ ಯಾರು? ರಾವಣ. ಅವ ಹೇಗೆ ನಿನಗೆ ಮಿತ್ರ ಆದ? ರಾವಣ ಒಮ್ಮೆ ದಿಗ್ವಿಜಯಕ್ಕೆ ಅಂತ ಹೊರಟಿದ್ದ. ವಾಲಿ ಸಮುದ್ರದ ಬಡಿಯಲ್ಲಿ ನಿಂತು ಅರ್ಘ್ಯ ಕೊಡಲಿಕ್ಕೆ ಹೋಗ್ತಾ ಇದ್ದ, ಅರ್ಘ್ಯ ಕೊಡುತ್ತಾ ಇದ್ದ.
ರಾವಣ ಹಿಂದಿನಿಂದ ಮೆಲ್ಲ ಬರ್ತಾ ಇದ್ದ. ವಾಲಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಲಂಕೆಗೆ ಹಾರಬೇಕು ಅಂತ ವಾಲಿಗೆ ಗೊತ್ತಾಯಿತು. ಕೂಡಲೇ ಹಿಂದೆ ತಿರುಗಿ ಆ ರಾವಣನನ್ನು ತನ್ನ ಕಂಕುಳಿನಲ್ಲಿ ಸಿಕ್ಕಿಸಿಕೊಂಡ. ವಾಲಿಯ ನಿತ್ಯದ ಕೆಲಸ ಏನು ಅಂದರೆ 4 ಸಮುದ್ರಕ್ಕೆ ಹೋಗಿ ಅರ್ಘ್ಯ ಬಿಡುವ ಕೆಲಸ. ಅದು ಯಾವಾಗ? ಸೂರ್ಯ ಉದಯಕ್ಕೆ ಸರಿಯಾಗಿ ಅರ್ಘ್ಯ ಬಿಡ್ತಾ ಇದ್ದ 4 ಸಮುದ್ರದಲ್ಲಿ ಕೂಡ. ಸಂಧ್ಯಾಂ ಚತುಸ್ಸಿಂಧುಷು ಕರ್ಮ ಕುರುವನ್ ನಿಕ್ಷಿಪ್ಯ ಕಕ್ಷೆ ವಿತಿಕೇಶು ಮೈಥನ್. ದಕ್ಷಿಣ ಸಮುದ್ರದಲ್ಲಿ ಕೊಡ್ತಾ ಇದ್ದ ಅರ್ಘ್ಯ, ಮತ್ತೆ ಅಲ್ಲಿಂದ ರಾವಣನನ್ನ ಎತ್ತಿಕೊಂಡು ಇನ್ನೊಂದು ಸಮುದ್ರಕ್ಕೆ ಹಾರಿದ. ಈ ಮಕ್ಕಳನ್ನು, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಸೊಂಡದಲ್ಲಿ ಸಿಕ್ಕಿಸಿಕೊಂಡು ಹೇಗೆ ಹೋಗ್ತಾರೋ ಹಾಗೆ ವಾಲಿ ರಾವಣನನ್ನು ಹಿಡಿದುಕೊಂಡು 4 ಸಮುದ್ರದಲ್ಲಿ ಕೂಡ ಅರ್ಘ್ಯ ಬಿಟ್ಟು ಬಂದ. ಮತ್ತೆಯೂ ಕೂಡ ಬಿಟ್ಟಿಲ್ಲ. ಕಿಷ್ಕಿಂದಿಗೆ ಹೋಗಿ ತನ್ನ ಮಗ ಅಂಗದ ತೊಟ್ಟಿಲಿನಲ್ಲಿ ಇದ್ದ. ಆ ತೊಟ್ಟಿಲಿಗೆ ಒಂದು ಮೇಲೆ ಗೊಂಬೆಯಂತೆ ಈ ರಾವಣನನ್ನು ಕಟ್ಟಿಬಿಟ್ಟ. ಎಂತಹ ಸಾಮರ್ಥ್ಯ ವಾಲಿಗೆ! ಒಂದೇ ಕಾಲದಲ್ಲಿ 4 ಸಮುದ್ರಕ್ಕೆ ಹಾರಿ ಹೋಗಿ ಎಷ್ಟು ವೇಗ ಇರಬಹುದು. ಇಂತಹ ಮಹಾಪರಾಕ್ರಮಿಯಾದಂತಹ ರಾವಣನನ್ನೇ ಕಟ್ಟಿ ಆಟದ ಗೊಂಬೆಯನ್ನಾಗಿ ಮಾಡಿ ತೊಟ್ಟಿಲಿಗೆ ತೂಗಿದ್ದಾನೆ ಅಂದರೆ ಎಂತಹ ಸಾಮರ್ಥ್ಯ ವಾಲಿ! ರಾವಣ ಸುಮಾರು ದಿವಸ ಆಯಿತು ಬಂದಿಲ್ಲ. ಆಗ ಪುಲಸ್ತ್ಯರೇ ಬಂದರು. ರಾವಣನ ಅಜ್ಜ ಪುಲಸ್ತ್ಯರೇ ಬಂದು ವಾಲಿಗೆ ಸಮಾಧಾನ ಪಡಿಸಿ ಬಿಡಿಸಿಕೊಂಡು ಹೋದರು. ವಾಲಿ ಮತ್ತೆ ರಾವಣನನ್ನು ಭೇಟಿ ಮಾಡಿದ. ಆ ಸಂದರ್ಭದಲ್ಲಿ ವಾಲಿ ಮತ್ತು ರಾವಣನಿಗೆ ಪರಸ್ಪರ ಮೈತ್ರಿ ಉಂಟಾಯಿತು. ಎಂತಹ ಮೈತ್ರಿ! ಅಪವಿತ್ರವಾದಂತಹ ಮೈತ್ರಿ ಅದು. ದಾರಾಹ ಪುತ್ರಾಹ ಪರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವ ಅಭಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ. ನನ್ನ ಬಳಿಯಲ್ಲಿ ಏನೆಲ್ಲ ಇದೆ ರಾವಣ ಹೇಳು, ಅದೆಲ್ಲವೂ ಕೂಡ ನಿನಗೆ ಕೂಡ ಸೇರಿತ್ತು. ವಾಲಿಯ ಬಳಿ ಏನೆಲ್ಲ ಇದೆ? ದಾರಾಹ ಪುತ್ರಾಹ ಪರಂ ರಾಷ್ಟ್ರಂ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ರಾಷ್ಟ್ರ, ಇದೆಲ್ಲವೂ ಕೂಡ ಇದು ನಿನಗೂ ಸೇರಿತ್ತು. ಎಂತಹ ಅಪವಿತ್ರವಾದಂತಹ ಮೈತ್ರಿ! ತನ್ನ ಹೆಂಡತಿ ಅದು ವಾಲಿಯ ಹೆಂಡತಿ, ವಾಲಿಯ ಹೆಂಡತಿ ಅದು ರಾವಣನ ಹೆಂಡತಿ. ಈ ರೀತಿಯಾದಂಥ ಅಪವಿತ್ರ ಮೈತ್ರಿ ಇತ್ತು. ಸೀತೆಯನ್ನ ರಾವಣ ಅಪಹರಣ ಮಾಡಿದ್ದಾನೆ. ರಾವಣನ ಬಳಿ ಈಗ ಸೀತೆ ಇದ್ದಾಳೆ ಅಂದರೆ ಅರ್ಥ ಏನು? ಇದು ವಾಲಿಗೂ ಕೂಡ ಸೀತೆ ಸಂಬಂಧಪಟ್ಟಿದ್ದಾಳೆ ಅಂತ ಅರ್ಥ. ಇಂತಹ ಅಪವಿತ್ರ ಮೈತ್ರಿ ಇರುವಂತಹ ನಿನ್ನಲ್ಲಿ ನಾನು ಮೈತ್ರಿ ಮಾಡಿಕೊಳ್ಬೇಕೆ? ಸಾಧ್ಯ ಇಲ್ಲ ಅಂತ ಹೇಳಿ ಸಮಾಧಾನ ಆಯಿತು. ಇನ್ನೊಂದು ಪ್ರಶ್ನೆಯನ್ನು ಮಾಡಿದ. ಸರಿ, ಮರೆಯಲ್ಲಿ ನಿನ್ನ ಹುಲಿಯನ್ನು ಕೊಲ್ಲುವುದು. ದುಷ್ಟರು, ಭಯೋತ್ಪಾದಕರು ಅವರ ಮುಂದೆ ಹೋಗಿ ಸಂಹಾರ ಮಾಡಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದಲೇ ಅತ್ಯಂತ ದುಷ್ಟನಾದ ನಿನ್ನನ್ನು ಕೊಲ್ಲಬೇಕು ಅಂತ ಹೇಳಿ ಮರೆಯಲ್ಲಿ ನೀನು ನಿಂತುಕೊಂಡೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಸಿಗಲಿಲ್ಲ. ಆದರೂ ಎದುರುಗಡೆ ಬಂದೇ ಕೊಲ್ಲಬಹುದಿತ್ತಲ್ಲವೇ? ಮಹಾಪರಾಕ್ರಮಶಾಲಿಯಾದ ರಾಮ ಎದುರಿಗೆ ಬಂದು ಕೊಂದರೆ ಏನಾಗ್ತಾ ಇತ್ತು? ಇದಕ್ಕೆ 2 ರೀತಿಯಾಗಿ ಉತ್ತರವನ್ನು ಕೊಡಬೇಕು. ಒಂದು ಸಾಮಾಜಿಕ ದೃಷ್ಟಿ, ಇನ್ನೊಂದು ಧಾರ್ಮಿಕ ದೃಷ್ಟಿ. ಸಾಮಾಜಿಕ ದೃಷ್ಟಿ ಅಂದರೆ ಹೇಗೆ? ರಾಮ ಮತ್ತು ರಾವಣರಿಗೆ ಯುದ್ಧ ಎಷ್ಟು ದಿವಸಗಳವರೆಗೆ ಆಯಿತು? 7 ದಿವಸಗಳವರೆಗೆ ಆಯಿತು. ಅಷ್ಟರಲ್ಲಿ ಎಷ್ಟು ಕಪಿಗಳ, ಎಷ್ಟು ರಾಕ್ಷಸರ ಸಂಹಾರ ಆಯಿತು? ಆಚಾರ್ಯರು ಲೆಕ್ಕ ಹೇಳ್ತಾರೆ. ರಾವಣನ ಬಳಿ
ಒಂದು ಮಹೋಗ ಅಂತ ಒಂದು ಸೈನ್ಯ ಇತ್ತು. ಆ ಮಹೋಗ ಅಂದರೆ ಎಷ್ಟು ಲೆಕ್ಕ? ಒಂದು ಸಂಖ್ಯೆಯ ಮುಂದೆ 60 ಸೊನ್ನೆಯನ್ನು ಸೇರಿಸಬೇಕು. ಅದಕ್ಕೆ ಮಹೋಗ ಅಂತ ಹೆಸರು. ಅಷ್ಟು ದೊಡ್ಡ ಸೈನ್ಯ ರಾವಣನ ಬಳಿ. ನಮಗೆ ಸಂಶಯ ಬರಬಹುದು, ಇಷ್ಟು ದೊಡ್ಡ ಸೈನ್ಯ ಅಷ್ಟು ಸಣ್ಣ ಲಂಕೆಯಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ? ಇದು ಬ್ರಹ್ಮದೇವರ ವರ. 7 ದಿವಸದ ಕಾಲದಲ್ಲಿ ಎಷ್ಟು ರಾಕ್ಷಸರ, ಎಷ್ಟು ಕಪಿಗಳ ಸಂಹಾರ ಆಯಿತು. ಅಂತಹ ರಾವಣನ ಜೊತೆಯಲ್ಲಿ ಯುದ್ಧ ಆಗುವಾಗಲೇ ಅಷ್ಟೆಲ್ಲ ಸಂಖ್ಯೆಯ ಮಾರಣ ಹೋಮ ಆಯಿತು. ರಾವಣನಿಗಿಂತಲೂ 100 ಪಟ್ಟು ಬಲವುಳ್ಳವ ವಾಲಿ. ಇನ್ನು ವಾಲಿಯ ಮುಂದೆ ರಾಮ ಯುದ್ಧ ಎದುರು ನಿಂತು ಮಾಡಿದ್ದರೆ ಎಷ್ಟು ದಿವಸಗಳ ಕಾಲ ಯುದ್ಧ ನಡೀತದೆ, ಎಷ್ಟು ಕಪಿಗಳ ಮಾರಣ ಹೋಮ ನಡೀತದೆ. ಈ ಕಾರಣದಿಂದಲೇ ರಾಮ ಮರೆಯಲ್ಲಿ ನಿಂತು ವಾಲಿಯನ್ನು ಸಂಹಾರ ಮಾಡಿದ. ಎದುರುಗಡೆ ಬಂದಿಲ್ಲ. ಎದುರುಗಡೆ ಬಂದು ನಿಂತರೆ ಯುದ್ಧವೇ ಆಗ್ತಾ ಇತ್ತು, ಪರಸ್ಪರ ಯುದ್ಧ. ಬಹಳ ದಿನಗಳ ಕಾಲವರೆಗೆ ಯುದ್ಧ. ಇದ್ದಂತಹ ಸಾಮಾನ್ಯ ಕಪಿಗಳೆಲ್ಲ ಸಾಯ್ತಾ ಇದ್ದರು. ಇದು ಸಾಮಾಜಿಕ ದೃಷ್ಟಿ. ಆ ಕಾರಣದಿಂದಲೇ ಮರೆಯಲ್ಲಿ ನಿಂತುಕೊಂಡ. ಇನ್ನೊಂದು ಧಾರ್ಮಿಕ ದೃಷ್ಟಿ ಇದೆ. ರಾಮ ಒಂದು ವೇಳೆ ವಾಲಿಯ ಮುಂದೆ ಬಂದಿದ್ದರೆ, ರಾಮನ ಪರಮ ಭಕ್ತ ವಾಲಿ ತನ್ನ ಮಡದಿಗೆ ಹೇಳಿದ್ದ, ರಾಮ ಸಜ್ಜನಿಕೆಯ ಸಾಕಾರ ಮೂರ್ತಿಯ ಅಂತಹ ರಾಮನ ಭಕ್ತ ವಾಲಿಯೂ ಕೂಡ. ರಾಮ ಯುದ್ಧಕ್ಕಾಗಿ ಎದುರುಗಡೆ ಬಂದು ನಿಂತರೆ ವಾಲಿ ಶರಣಾಗತನಾಗ್ತಾ ಇದ್ದ. ವಾಲಿ ಶರಣಾಗತ ಆದರೆ ರಾಮ ಸುಮ್ಮನೆ ಬಿಡಬೇಕಾಗಿತ್ತು. ವಾಲಿಯನ್ನ ಸುಮ್ಮನೆ ಬಿಟ್ಟರೆ ವಾಲಿ ಮತ್ತು ರಾವಣ ಮೊದಲಾದವರು ಎಲ್ಲರೂ ಕೂಡ ಸಮಾನ ತಪ್ಪನ್ನು ಮಾಡಿದವರು. ಬಲಾತ್ಕಾರ ಮಾಡಬೇಕು ಅಂತ ಹೇಳಿಯೇ ಸೀತೆಯನ್ನು ಒಯ್ದವ ರಾವಣ. ಸುಗ್ರೀವನ ಪತ್ನಿಯನ್ನು ಬಲಾತ್ಕಾರ ಮಾಡಿದವ ಈ ವಾಲಿ. ಹೀಗೆ ಎಲ್ಲರನ್ನು ಕೂಡ ಶರಣಾಗತರಾದವರನ್ನು ಬಿಡುತ್ತಾ ಹೋದರೆ, ತಪ್ಪು ಮಾಡಿದವರನ್ನೆಲ್ಲ ಬಿಡುತ್ತಾ ಹೋದರೆ, ಶಿಕ್ಷೆ ಕೊಡದೇ ಇದ್ದರೆ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಆದೀತು. ಆ ಕಾರಣದಿಂದ ರಾಮ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದ. ವಾಲಿಗೆ ಸಮಾಧಾನ ಆಯಿತು, ನನ್ನ ತಪ್ಪಿನ ಅರಿವು ಆಯಿತು. ಆಗಲೂ ಕೇಳಿದ ರಾಮ, ನೀನು ಮನಸ್ಸು ಮಾಡಿದ್ದೀಯ ಅಂತ ಆದರೆ ನನ್ನ ಬಾಣವನ್ನು ನಾನು ಹಿಂತೆಗೆದುಕೊಳ್ಳುತ್ತೇನೆ ಅಂತ. ವಾಲಿ ಕೇಳಲಿಲ್ಲ. ಎಷ್ಟೋ ಸಾವಿರ ವರ್ಷಗಳ ಕಾಟಲೆ ತಪಸ್ಸು ಮಾಡಿ ದೇವರ ಪಾದಾರವಿಂದಗಳಲ್ಲಿ ಪ್ರಾಣ ಬಿಡಬೇಕು ಅಂತ ಕಷ್ಟಪಡ್ತಾರೆ, ತಪಸ್ಸು ಮಾಡ್ತಾರೆ, ದೇಹದಂಡನೆ ಮಾಡ್ತಾರೆ. ನನಗೆ ಸುಲಭವಾಗಿ ನಿನ್ನ ಪಾದಾರವಿಂದಗಳಲ್ಲಿ ಪ್ರಾಣ ಪುಷ್ಪವನ್ನು ಅರ್ಪಿಸುವ ಕಾಲ ಬಂದಿದೆ, ಸಮಯ ಬಂದಿದೆ. ಅದು ನನ್ನ ಪುಣ್ಯ. ನಿನ್ನ ಪಾದಕಮಲಗಳಲ್ಲಿ ನಾನು ಪ್ರಾಣವನ್ನು ಸಮರ್ಪಣೆ ಮಾಡುತ್ತೇನೆ ಅಂತ ಪ್ರಾಣ ಬಿಟ್ಟ. ಸುಗ್ರೀವನಿಗೆ ಪಟ್ಟವನ್ನು ರಾಮ ಕಟ್ಟಿದ. ತಾನು ಅಲ್ಲಿ ಕೂತಿಲ್ಲ. ಅಂಗದನ್ನು ಯುವರಾಜ ನನಗೆ ಮಾಡಿದ. ರಾಮ ಹೇಳ್ತಾನೆ, ಸುಗ್ರೀವ, ಈಗ ಆಷಾಢ ಮಾಸ, ಸ್ವಲ್ಪ ಮಳೆಗಾಲ, ಮಳೆಯಿಂದ ಬಹಳಷ್ಟು ತೊಂದರೆಗಳೆಲ್ಲ ಆಗುತ್ತದೆ. ಆ ಕಾರಣದಿಂದ ಈಗ ನಾವು ಹೊರಡುವುದು ಬೇಡ. 4 ತಿಂಗಳಾಗಲಿ, ಕಾರ್ತಿಕ ಮಾಸ ಬರಲಿ, ಆಗ ನಾವು ಸೀತಾನ್ವೇಷಣೆಗಾಗಿ ಪ್ರಯತ್ನವನ್ನು ಪಡೋಣ ಅಂತ ಹೇಳಿ 4 ತಿಂಗಳು ಮುಗಿದೋ ಇತ್ತು. ಸುಗ್ರೀವ ಚೆನ್ನಾಗಿ ಸಿಂಹಾಸನದಲ್ಲಿ ಕೂತು ಆರಾಮವಾಗಿ ಇದ್ದಾನೆ. ಎಲ್ಲ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ರಾಮನಿಗೆ ಕೊಟ್ಟ ಮಾತು ಮರೆತೇ ಬಿಟ್ಟಿದ್ದಾನೆ. ಲಕ್ಷ್ಮಣ ಎಚ್ಚರಿಸಿದ, ವಾಲಿಯನ್ನು ಸಂಹಾರ ಮಾಡಿದ್ದು ಗೊತ್ತಿದ್ದಲ್ಲ ನಿನಗೆ?
ಇನ್ನು ಮುಂದೆ ನಿನ್ನ ಸಂಹಾರ ಅಂತೆ. ಸುಗ್ರೀವ ಕೂಡಲೇ ಎಚ್ಚೆತ್ತವನಾಗಿ 4 ಪ್ರಮುಖರನ್ನ 4 ದಿಕ್ಕಿಗೆ ಕಳಿಸಿದ. ಅದರಲ್ಲಿ ಹನುಮಂತ, ಜಾಂಬವಂತ, ಅಂಗದ ಮೊದಲಾದವರೆಲ್ಲ ದಕ್ಷಿಣ ದಿಕ್ಕಿಗೆ. ಯಾಕೆ ಅಂದರೆ ದಕ್ಷಿಣ ದಿಕ್ಕಿಗೆ ರಾವಣ ಲಂಕೆಗೆ ಒಯ್ದಿದ್ದಾನೆ ಅಂತ ಗೊತ್ತಿದೆ. ಅಂತಹ ಜಾಗಕ್ಕೆ ಪ್ರಮುಖರು ಬೇಕು ಅಂತ ಆ ಜಾಗಕ್ಕೆ ಹನುಮಂತ, ಅಂಗದ, ಜಾಂಬವಂತ ಮೊದಲಾದ ಪ್ರಮುಖರನ್ನೆಲ್ಲ ಕಳಿಸಿದ. ಸುಗ್ರೀವ ಕಳಿಸುವಾಗಲೇ ಒಂದು ಎಚ್ಚರ ಕೊಟ್ಟಿದ್ದಾನೆ. 1 ತಿಂಗಳ ಕಾಲಾವಧಿ, ಅದಕ್ಕಿಂತ ಹೆಚ್ಚು ಇಲ್ಲ. ಸೀತಾನ್ವೇಷಣೆ ಮಾಡಿ ಬರಬೇಕು. ಒಂದು ವೇಳೆ ಹಾಗೆ ಬಂದರೆ ನಿಮ್ಮನ್ನು ನಾನು ಮುಗಿಸ್ತೇನೆ ಅಂತ ಹೇಳಿ. ಇವರೆಲ್ಲ ಹೋಗಿದ್ದರು ದಕ್ಷಿಣ ದಿಕ್ಕಿಗೆ. 1 ತಿಂಗಳು ಹಾಗೆಯೇ ಬಿಡುತ್ತದೆ. ಎಲ್ಲರೂ ತೀರ್ಮಾನ ಮಾಡಿದ್ರು. 1 ತಿಂಗಳಾಯಿತು, ಸೀತೆಯ ಸುಳಿವೇ ಇಲ್ಲ. ನಾವು ಈಗ ಹೊರಗೆ ಮತ್ತೆ ನಾವು ಸುಗ್ರೀವನ ಬಳಿಗೆ ಹೋದರೆ ಸುಗ್ರೀವ ನಮ್ಮನ್ನು ಮುಗಿಸ್ತಾನೆ. ಸುಗ್ರೀವನಲ್ಲಿ ಸಾಯುವುದಕ್ಕಿಂತಲೂ ಇಲ್ಲಿಯೇ ರಾಮಸ್ಮರಣೆ ಮಾಡಿಕೊಂಡು ಸಾಯೋಣ ಅಂತ ಪ್ರಾಯೋಪವೇಶಕ್ಕೆ ಎಲ್ಲರೂ ಕುಳಿತಿದ್ದಾರೆ. ಪ್ರಾಯೋಪವೇಶಕ್ಕೆ ಕುಳಿತಾಗ ಸುಮ್ಮನೆ ಯಾಕೆ ಕೂಡುದು, ರಾಮನ ಕಥೆಯನ್ನು ಕೇಳೋಣ ಅಂತ ರಾಮನ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಅಲ್ಲಿಯೇ ರೆಕ್ಕೆಗಳನ್ನು ಸುಟ್ಟುಕೊಂಡವನಾಗಿ ಬಿದ್ದಂತಹ ಸಂಪಾತಿ ಇದ್ದ. ರಾಮನ ಕಥೆಯನ್ನು ಕೇಳುವಾಗ ಅವನ ರೆಕ್ಕೆಗಳೆಲ್ಲ ಚಿಗುರು ಹೊಡೆದಿದ್ದಾನೆ. ತನ್ನ ಸಹೋದರನ ಕಥೆಯೂ ಬಂತು. ರಾವಣ ಸೀತೆಯನ್ನು ಅಪಹಾರ ಮಾಡಿದಾಗ ಕೊಂಡೊಯ್ಯುವಾಗ ಜಟಾಯು ಕೂಡ ಯುದ್ಧ ಮಾಡಿದ್ದಾನೆ. ಆ ಜಟಾಯು ಸತ್ತ. ರಾಮ ಸಂಸ್ಕಾರ ಮಾಡಿದ್ದಾನೆ. ಈ ಎಲ್ಲ ವಿಷಯ ಗೊತ್ತಾಯಿತು. ಸಂಪಾತಿಗೆ ಖುಷಿಯಾಯಿತು. ಬಂದ, ನಿಮಗೆ ನಾನು ಸಹಾಯ ಮಾಡ್ತೇನೆ. ದೂರದೃಷ್ಟಿ, ಹದ್ದಿನ ಕಣ್ಣು, ಎತ್ತರಕ್ಕೆ ಹಾರಿದ. ಎಲ್ಲಿ ಸೀತೆ ಇದ್ದಾಳೆ ಅಂತ ನೋಡಿದ. ದೂರದ ಊರು ಲಂಕೆ. ಲಂಕೆಯಲ್ಲಿ ಅಶೋಕವನ. ಆ ಅಶೋಕವನದಲ್ಲಿ ಒಂದು ವೃಕ್ಷ, ಶಿಂಶಪ ಅಂತ ವೃಕ್ಷ. ಆ ವೃಕ್ಷದ ಬುಡದಲ್ಲಿ ಸೀತಾದೇವಿ ಅಳುತ್ತಾ ರಾಮಸ್ಮರಣೆಯನ್ನು ಮಾಡ್ತಾ ಕೂತಿದ್ದಾಳೆ. ಇದು ನೋಡಿದವನೇ ಎಲ್ಲರಿಗೂ ವಿಷಯವನ್ನು ಹೇಳಿ. ಎಲ್ಲರಿಗೂ ಖುಷಿಯಾಯಿತು. ಎಷ್ಟು ದೂರ ಅದನ್ನೂ ಕೂಡ ಹೇಳಿದ್ದಾರೆ. ಎಷ್ಟು ದೂರ ಇದೆ? 100 ಯೋಜನ ದೂರ ಇದೆ ಇಲ್ಲಿಂದ. ನಾನು ಬರ್ತೇನೆ, ನಾನು ಇಷ್ಟು ಸೇವೆಯನ್ನು ನಿಮಗೆ ಮಾಡಿದ್ದೇನೆ ಅಂತ ಹೇಳಿ ಸಂಪಾತಿ ಹೊರಟು ಹೋದ. ಬಹಳ ಸಂತೋಷ ಆಯಿತು. 100 ಯೋಜನ ದೂರಕ್ಕೆ ಹೋಗಬೇಕು. ಯಾರು ಹೋಗಬೇಕು? ಯಾರು ಹಾರುವವರಿದ್ದೀರಿ? ಒಬ್ಬೊಬ್ಬ ಕಪಿ ಎದ್ದು ಹೇಳಿದಂತೆ, ನಾನು 10 ಯೋಜನ ಹಾರಬಲ್ಲೆ. ಇನ್ನೊಬ್ಬ ಹೇಳಿದ 20 ಯೋಜನ, ಇನ್ನೊಬ್ಬ 50, ಇನ್ನೊಬ್ಬ 70, 80, ಕೊನೆಗೆ 90 ಯೋಜನ ದೂರ ಹಾರಬಲ್ಲೆ ಅಂತ ಜಾಂಬವಂತ ಹೇಳಿದ. ಬಹಳ ವಯಸ್ಸಾಗಿದೆ ನನಗೆ, 90 ಯೋಜನ ದೂರ ಹಾರಬಲ್ಲೆ. ಹಾರಿ ಮತ್ತೆ ವಾಪಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. 100 ಯೋಜನ ದೂರ ಇದೆ. ಸೀತೆಯನ್ನು ನೋಡಿ ಮತ್ತೆ ವಾಪಸ್ಸು ಬರಬೇಕು, ಅದು ಸಾಧ್ಯ ಇಲ್ಲ. ಯಾಕೆ ನನಗೆ 90 ಯೋಜನ ಮಾತ್ರ ದೂರ ಹಾರಲಿಕ್ಕೆ ಸಾಮರ್ಥ್ಯ ಈಗ? ಮೊದಲು ಹಾರುತ್ತಾ ಇದ್ದೆ ನಾನು. ವಾಮನ ರೂಪಿ ಭಗವಂತ ತ್ರಿವಿಕ್ರಮನಾಗಿ ಬಲಿಯಿಂದ 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನ ಪಡೆದು ತ್ರಿವಿಕ್ರಮನಾಗಿ ಬೆಳೆದ. ತನ್ನ ಪಾದಗಳಿಂದ ಇಡೀ ಭೂಮಂಡಲವನ್ನು 3 ಲೋಕವನ್ನು ಕೂಡ ಅಳತೆ ಮಾಡಿದ ಅಲ್ಲ. ಆ ಖುಷಿಯಿಂದ ನಾನು ಸಂಕೀರ್ತನೆಯನ್ನು ಮಾಡುತ್ತಾ ಎಲ್ಲ ಕಡೆ ಹೋಗ್ತಾ ಇದ್ದೆ. ಮೇರು ಪರ್ವತಕ್ಕೆ ಸುತ್ತು ಬರ್ತಾ ಇದ್ದೆ, ಪ್ರದಕ್ಷಿಣೆ ಬರ್ತಾ ಇದ್ದೆ. ಮೇರು ಪರ್ವತಕ್ಕೆ ನನ್ನ ಮೊಣಕಾಲು ತಾಗಿತ್ತು. ಆ ಗಾಯ ಇನ್ನೂ ವಾಸಿಯಾಗಿಲ್ಲ ನನಗೆ. ಆ ನೋವಿನಿಂದ ನನಗೆ ಅಷ್ಟು ದೂರ ಹಾರುವ ಸಾಮರ್ಥ್ಯ ಇದ್ದರೂ ಸ್ವಲ್ಪ ಕಡಿಮೆ ಆಯಿತು. 100ರಿಂದ 90ಕ್ಕೆ ಬಂದಿದೆ. ನನ್ನಿಂದ ಸಾಧ್ಯ ಇಲ್ಲ. ಜಾಂಬವಂತ ಸುಮ್ಮನೆ ಮೂಲೆಯಲ್ಲಿ ಕೂತಂತಹ ಹನುಮಂತನನ್ನು ನೋಡಿದ. ಯಾರು ಸುಮ್ಮನೆ ಇರುತ್ತಾರೋ ಅವರಲ್ಲಿ ಪರಾಕ್ರಮ ಇರುತ್ತದೆ ಅಂತ.
ಹನುಮಂತನನ್ನು ಗುರುತಿಸಿದ ಜಾಂಬವಂತ, ಇವ ಹಾರುತ್ತಾನೆ. ತಪ್ಪೆಗೆ ಕುಳಿತಂತಹ ಹನುಮಂತನಿಗೆ ಎಲ್ಲರೂ ಒತ್ತಾಯ ಮಾಡಿದರು. ರಾಮ ಕೂಡ ಹನುಮಂತನಿಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ತನ್ನ ಮುದ್ರೆಯನ್ನು ಕೊಟ್ಟಿದ್ದಾನೆ. ರಾಮನಿಗೆ ಗೊತ್ತಿತ್ತು ಹನುಮಂತ ಕಾರ್ಯವನ್ನು ಸಾಧಿಸ್ತಾನೆ. ಅಂಗುಲೀಕವನ್ನು ಹನುಮಂತನ ಮೂಲಕ ಕಳಿಸಿದ್ದು. ಎಲ್ಲ ಕಪಿಗಳು ಒತ್ತಾಯ ಮಾಡಿದ್ದರು. ಹನುಮಂತನನ್ನು ಸಮುದ್ರ ಉಲ್ಲಂಘನೆಯನ್ನು ಮಾಡಿಸಿ ಸೀತೆಯನ್ನು ಅನ್ವೇಷಣೆ ಮಾಡಿ ಬರೆಸಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದಾಗ ಸುಮ್ಮನೆ ಕೂತಂಥ ಹನುಮಂತ ಎದ್ದು ನಿಂತು ಮಹೇಂದ್ರ ಪರ್ವತದಲ್ಲಿ ಚೆನ್ನಾಗಿ ಬೆಳೆದು ಅಲ್ಲಿಂದ ಹಾರಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತದೇವಾಲಂ ವಿಷ್ಣುರ್ಮೇ ಪರಮಸ್ಸೋಯತು. ಹರಯೇ ನಮಃ.